ಚಿತ್ರದಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನಿಸುತ್ತೆ. ಇಂಡಿಯನ್ ಫ್ಲೇವರಲ್ಲಿ ಮಾಡೋಣ, ಮದುವೆ, ತಮಿಳು, ಶೆಹನಾಯಿ, ಅದೆಲ್ಲ ಪ್ರಾಬ್ಲಿ ಮಾಡಿ 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 ನಮಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತಗೊಳ್ಳೋಣ, ಇದೆಲ್ಲ ಬಿಟ್ಬಿಡೋಣ. ನಾನು ಇಂಡಿಯನ್ ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರಲಿ ಅಥವಾ ತೆಲುಗಲ್ಲಿ ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸಲ್ಲಿ ನೋಡ್ತಾ ಇರ್ತೀವಲ್ವ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ ಆ ಥರ ಬೇಡ ಅಂತ ಹೇಳ್ಕೊಂಡು ಅಮರ ಅಂತ ಹಾಡನ್ನ ನಾವು ಸೃಷ್ಟಿಸಿದ್ವಿ. ಇದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳುವಂಥದ್ದು ಶಿವತೇಜ ಸರ್ ಹಾಗೂ ಅಜಯ್ ಸರ್ಗೆ. ಅಷ್ಟು ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ಥರ ಮೆಲಡಿ ಅಂತ. ಆ್ಯಂಡ್ ಅಮೇಝಿಂಗ್ಲಿ ಇಟ್ ಟರ್ನ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದ್ರೆ ಹೆಸರು ಬಂದಿದೆ ನಾಗಾರ್ಜುನ ಶರ್ಮಾ ಅವ್ರದ್ದು. ಅವರು ಇದನ್ನ ತುಂಬಾ ಚೆನ್ನಾಗಿ ಬರೆದು ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ಸಕ್ತಿ ಮಾಡಿದ್ವಿ, ಏನು ಹೆಂಗೆ ಬರೆಯೋದು, ಯಾವ ಥರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯಿತು. ತುಂಬ ಒಳ್ಳೆ ಹಾಡು ನಿರ್ಮಾಣ ಆಯಿತು. ಅದಾದ್ಮೇಲೆ ಯಾರು ಹಾಡೋದು ಅಂತಾಯಿತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡಿ ಇಟ್ಟಿದ್ದೆ. ಸೊ ಅದನ್ನೇ ಕೇಳಿ ನಾವು ಶೂಟಲ್ಲಿ ಆಗಿರಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯ್ತು. ಅವ್ರು ತುಂಬಾ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾನೇ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದ್ಮೇಲೆ ಅವರೇ ಬ್ರೇಕ್ ತಗೊಂಡಿದ್ರು ಅಂತ ಹೇಳಿದ್ರು. ಐ ಥಿಂಕ್ ದಿಸ್ ವಿಲ್ ಬಿ ಒನ್ ಆಫ್ ಹಿಸ್ ವೆರಿ ಫಸ್ಟ್ ಇನಿಷಿಯಲ್ ಸಾಂಗ್ಸ್ ಆಫ್ ಹಿಸ್ ಕಮ್ ಬ್ಯಾಕ್. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡೋಕ್ಕೆ. ಅವರು ತುಂಬಾ ಖುಷಿಯಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ತುಂಬಾ ಬಹಳ ಇಷ್ಟ ಆಗಿತ್ತು. ಅವ್ರು ಸ್ವೀಟ್ ಹಿ ಟುಕ್ ಹಿಸ್ ಓನ್ ಸ್ವೀಟ್ ಟೈಮ್. 1:30 ಬಂದರು ಸ್ಟುಡಿಯೋಗೆ. 1:00 ಬಂದು ಹಾಡು ಕರೆಕ್ಟಾಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದ್ಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್ ಅದನ್ನು ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ ಒಂದು 2 ತಿಂಗಳಾದ್ಮೇಲೆ ವಿ ಕಾಲ್ಡ್ ಹಿಮ್. हाँ करता हूँ उसमें क्या ಅಂತ ಅವರು ಹೇಳಿ ಟ್ರ್ಯಾಕ್ भेजो तुम ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತಗೊಂಡು ಸ್ಟುಡಿಯೋ ಬುಕ್ ಮಾಡ್ಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ. ಅವ್ರು ಹಾಡಿರೋದು ನಮ್ಗಂತೂ ತುಂಬ ಬಹಳ ಫೇವ್ರೇಟ್ ಆಗಿದೆ ಅವ್ರ ವಾಯ್ಸ್. ಆ್ಯಂಡ್ ಅಫ್ಕೋರ್ಸ್ ಕುನಾಲ್ ಸರ್ ಅರ್ಲಿ 2000 ಕೇಳಿ ಬಂದು ಅವ್ರ ವಾಯ್ಸ್ ಒಂಥರ ಎಲ್ಲರೂ ಮನಸ್ಸು ಗೆದ್ದಿರೋಂಥ ವಾಯ್ಸ್ ಅದು. I think Amara won't fail Kannada audience. I think this is going to be the next success. So Kunal ಅವರ ಕಮಾಲ್ ಮತ್ತೆ ನೋಡುವಂತ ಅವಕಾಶ ನಮಗೆ ಸಿಕ್ಕಿದೆ 100%. So ನಕುಲ್ ಸರ್ ಯಾವಾಗಲೂ ಬಸ್ಸಲ್ಲಿ ಪಾಸ್ ಆಗ್ತಾ ಸಾಗರ್ ಥಿಯೇಟರ್ ಇತ್ತು. ಸೊ ಅಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಬೈಕ್ ನಿಲ್ಸಿರೋರು. ಸೊ ನಾನು ಯಾವಾಗಲೂ ಆ ಬೈಕ್ ನೋಡಿಕೊಂಡು ಕೃಷ್ಣನ್ ಲವ್ ಸ್ಟೋರಿ ಯಾವಾಗ ಮೋಸ ಮಾಡಲ್ಲ ಆ ಹಾಡು ಬೇರೆ ಬ್ಲಾಕ್ ಬಸ್ಟರ್ ಇವತ್ತಿಗೂ ಒನ್ ಆಫ್ ದ ಎವರ್ಗ್ರೀನ್ ಸಾಂಗ್. ಸೊ ಯಾವಾಗ ಬರೀಬೇಕಲ್ಲ ಸಾಂಗು ಸರ್ಗೆ ಹೌದು, ಅದ್ರ ಜೊತೆಗೆ ಈ ಥರ ಒಂದು ಪ್ರಾಜೆಕ್ಟ್ಗೂ ನಾವು ಬರೀಬೇಕಲ್ಲ ಮುಂದೊಂದು ದಿನ. ಸೊ ಅದು ಫಸ್ಟ್ ಫಿಲ್ಮ್ ಆ್ಯಂಡ್ ಅಗೇನ್ ಸೆಕೆಂಡ್ ಫಿಲ್ಮ್ಗೆ ಅದೇ ಸರಿ ಇಲ್ಲ ನಾಗಾರ್ಜುನ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳೋದು ಸಿಗೋದು, ಅದು ಬ್ಲೆಸ್ಸಿಂಗ್. ಅದರ ಜೊತೆಗೆ ನಾವು ಕಮಿಂಗ್ ಟು ಸಾಂಗ್, ನಾವು ತುಂಬ ಏನು ಹುಕ್ ವರ್ಡ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಾವು ಅದರದ್ದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಮಾಡ್ತಾನೆ ಇದ್ವಿ. ಸರ್ ಏನಾದ್ರು ಒಂದು ಸ್ಪ್ಯಾನಿಷ್ ಆರ್ ಆ ಥರ ಕೈಂಡ್ ಆಫ್ ಪೈಲಟ್ ವರ್ಡ್ಸ್ ಅಂತಂದರೆ ಹೇಗಿರುತ್ತೆ ಅಂತ ತುಂಬ ಡಿಸ್ಕಸ್ ಮಾಡಿ ನಾವು ಏನೇನೋ ರಿಸರ್ಚ್ ಮಾಡಿದ್ವಿ. ಅಂದರೆ ಜನಕ್ಕೆ ಅರ್ಥನೂ ಆಗಬೇಕು, ಅದರ ಲವ್ ಇರಬೇಕು, ಇದನ್ನು ಹೆಂಗೆ ತಲುಪಿಸ್ಬೋದು ಅಂತ. ಆವಾಗ ನಮಗೆ ಅಮೋರ ಅನ್ನೋದಿಟ್ಟರೆ ಹೆಂಗಿರುತ್ತೆ, ಎಸ್ ಆ ಒಂದು ಪ್ಯಾಲೆಟ್ ಆಫ್ ವರ್ಡ್ಸಿಂದ ನಾವು ಇದನ್ನು ತಗೊಂಡ್ಬಂದ್ವಿ. ಬಟ್ ಆಮೇಲೆ ಇದೊಂದು ಹಾಕ್ಬಿಟ್ಟು ಬೇರೆದು ಹಾಗೆ ಬಿಟ್ಬಿಟ್ರೆ ಕನ್ನಡಗೆ ಇದು ಕಾಂಬಿನೇಷನ್ ಹಾಕ್ಬೇಕಲ್ವ, ಇದೊಂದು ವರ್ಡ್ ಇಟ್ಟು ಸೊ ಸ್ವಲ್ಪ ಇಂಗ್ಲೀಷ್ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ಡೈರೆಕ್ಟರ್ ಸರ್ ಪರ್ಮಿಷನ್. ಅವಾಗ ಸರ್ ಇಂಗ್ಲೀಷ್ ತರ್ಬೋದಾ, ಏನು ಮಾಡೋಣ ಇದು? ಇಲ್ಲ ಸರ್ ನೀವು ಫುಲ್ ಫ್ರೀಡಮ್ ಸಾಂಗ್ ಸೌಂಡ್ ಹಾಕ್ಬೇಕಷ್ಟೇ. ಫುಲ್ ಸಾಂಗ್ ಕೇಳಿದಾಗ ಈ ಸೌಂಡಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಅಷ್ಟನ್ನು ಕೂತ್ಕೊಂಡು ಫುಲ್ ಎಲ್ಲ ಒಂದು ರೆಡಿ ಮಾಡಿ ಸರ್ ನನಗೆ ನಕುಲ್ ಸರ್ ಒಂದಿನ ಫೋನ್ ಮಾಡಿ ನಾಗಾರ್ಜುನ್ ಇದೊಂದು 3 ಲೈನ್ಸ್ ಏನೋ ಈ ಥರ ಹಿಂಗೆ ಮಾಡ್ಬೋದಾ ಸರ್, ನಾನು ನಿಮಗೆ ಮಾಡಿ ಒಂದು ಸಂಜೆ ಹಿಂಗೆ ಕಳಿಸ್ಲಾ? ಇಲ್ಲ ಇದು ಕುನಾಲ್ ಸರ್ ವಾಯ್ಸಲ್ಲಿ ಹಿಂಗೆ ಸಖತ್ತಾಗಿರುತ್ತೆ ಸರ್, ನಾನೀಗ ಅವ್ರ ಜೊತೆ ಇದ್ದೀನಿ, ನೀವು ಕಳಿಸ್ರಿ ಈಗ ಆಡಿಸ್ಬಿಡ್ತೀನಿ ಸರ್. ಅಯ್ಯೋ ಸರಿ ಸರ್ ಆಯಿತು, ಒಂದು ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡಿ. ಆವಾಗ ಮತ್ತೆ ಏನೋ
ಸರ್ ಕುನಾಲ್ ಸರ್ ವಾಯ್ಸ್ ಬೇರೆ, ಅವಾಗ ಅವ್ರದ್ದು ಇಮ್ಯಾಜಿನ್ ಮಾಡ್ಕೊಂಡು ನಾನು ಎಲ್ಲ ನೋಡಿ ಮತ್ತೊಂದು ಕಳಿಸಿ ಅಗೇನ್ ಅವ್ರ ಹಿಂದೆಗಡೆ ನನಗೆ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಮೋಸ್ಟ್ಲಿ ಅವ್ರು ಮಾನಿಟರ್ ತೊಗೊತಾ ಇದ್ರು ಅನ್ಸುತ್ತೆ, ಅದು ಕೇಳಿಸ್ತೆ ಆಲ್ರೆಡಿ ಅಲ್ಲಿದ್ದಾರೆ ಇವರು. ಸೊ ಹಾಗೆಲ್ಲ ಸೇರಿ ನಾವು ಫೈನಲಿ ಅಮೋರ ರೆಡಿ ಆಯಿತು. ಆ್ಯಂಡ್ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ದೀನಿ. ಅಬ್ಸಲ್ಯೂಟಾಗಿ ಮುರಳಿ ಮಾಸ್ಟರ್ ಅದನ್ನು ಕೊರಿಯೋಗ್ರಾಫ್ ಮಾಡಿ ಆಫ್ಟರ್ ಬ್ಯಾಂಗಲ್ ಬಂಗಾರಿ ಸರ್ ಮತ್ತೆ ಸೆಕೆಂಡ್ ಸಾಂಗ್ ಬರ್ತಾ ಇದೆ. ಗೊತ್ತಿಲ್ಲ, ಈ ಕಂಪ್ಲೀಟ್ ನಮ್ಮ ಒಂದು ನಾನು ಎಕ್ಸ್ಪೆರಿಮೆಂಟ್ ಅಂತ ಕರೆಯಲ್ಲ, ಇಟ್ಸ್ ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಲವ್. ಅದು ಹೇಗೆ ನೀವು ಹೇಳಿದ್ರಲ್ಲ, ಮೋಡ ಮೀಟ್ ಆದಾಗ ಒಂದು ದೊಡ್ಡ ಥಂಡರ್ ಬರಲಿ ಅಂತ ನಾನು ಲವ್ ಥಂಡರ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗಂತೂ ಥಂಡರ್ಸ್ ಅಪ್ಲಾಸ್ ಬರ್ತಾ ಇದೆ, ಒಂದು ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ. ಇನ್ನೊಂದು ಪ್ರಶ್ನೆ ಇದೆ, ನೀವು ಸ್ಪ್ಯಾನಿಷ್ ಕಲ್ತಿದ್ದು ಯಾವಾಗ? ಕಲ್ತಿಲ್ಲ ಅಂದರೆ ಸಾಂಗ್ ಏನು ರಿಸರ್ಚ್ ಬೇಕಾಗುತ್ತಲ್ಲ ಅವಾಗವಾಗ. ಅಂದರೆ ಒಂದು 3-4 ಪದ ಇದೆಯಾ ಸ್ಪ್ಯಾನಿಷ್ ಈ ಹಾಡಿನಲ್ಲಿ, ಅಥವಾ ಇದೆ 4ಕ್ಕಿಂತ ಜಾಸ್ತಿನೇ ಇರ್ಬೋದೇನೋ. ಯಾಕಂದ್ರೆ ಈ ನಡುವೆ ಜೆನ್ಸಿ ಟ್ರೆಂಡ್ನಲ್ಲಿ ಅವರು ಒಂಥರ BTS ಕೊರಿಯನ್ ಇದೆಲ್ಲ ಇಷ್ಟಪಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ತಲುಪಿಸೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಕಾಣಿಸ್ತಾ ಇದೆ ತಂಡದಲ್ಲಿ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಧನ್ಯವಾದಗಳು. ಇಡೀ ಹಾಡನ್ನ ಇನ್ಸೋಲ್ ಕೊಟ್ಟಲ್ಲಿ ಎಲ್ಲರ ಜೊತೆ ಆಗೋಣ. ಥ್ಯಾಂಕ್ ಯು. ಕೇಳಿಸಿದ್ರು ಫಸ್ಟ್ ಟೈಮ್ ನಾನು ಕರೆಸಿ ಮಾಸ್ಟರ್ ನೀವು ಮಾಡ್ಕೊಡಿ ಈ ಸಾಂಗ್ ಅಂತೇಳಿ. ಆಗಲೇ ಸಾಂಗ್ಸ್ ಕೇಳಿದಾಗ ಎಲ್ಲ ಸಾಂಗ್ಸ್ ಸೂಪರ್ ಆಗಿದೆ ಸಿನಿಮಾದಲ್ಲಿ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಮ್ಯೂಸಿಕ್ ಸೂಪರ್ ಆಗಿದ್ರೇ, ಒಂದು ಲಿರಿಕ್ಸ್ ಸೂಪರ್ ಆಗಿದ್ರೇ, ಅದು ಎರಡೂ ಚೆನ್ನಾಗಿದ್ರೇ ಕೊರಿಯೋಗ್ರಫಿ ಅದೇ ಥರ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನು ಯಾಕಂದರೆ ಸಪೋರ್ಟ್ ಇಲ್ಲ ಅಂದರೆ, ಒಬ್ಬ ಕ್ಯಾಮ್ರಾಮನ್ ಜೊತೆಗೆ ಒಂದು ಸಪೋರ್ಟ್ ಇಲ್ಲ ಅಂದರೆ ಅದು ನಿಜವಾಗ್ಲೂ ಸಾಂಗ್ ಚೆನ್ನಾಗಿ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹೀರೋಯಿನ್ ಇಬ್ರು ಈ ಸಾಂಗಲ್ಲಿ ಅಂತಲ್ಲ, ಈ ಹೊಗಳ್ತೀನಿ ಅಂತಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ. ಹೇಗೆ ಅಂದರೆ ಬೇರೆ ಥರನೇ ಕಾಣ್ತಾರೆ ಈ ಸಾಂಗಲ್ಲಿ. ಅಷ್ಟು ಚೆನ್ನಾಗಿ ಪಿಕ್ಚರೇಷನ್ ಆಗಿದೆ ಈ ಸಾಂಗು, ಅಷ್ಟು ಚೆನ್ನಾಗಿ ಮುದ್ದೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಈ ಸಾಂಗಲ್ಲಿ ಬಂದ್ಬಿಟ್ಟು ಒಂಥರ ಅಡೆತಡೆ ಆಗೋದಾಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಲೊಕೇಶನ್ ನೋಡ್ಕೊಂಬಂದ್ವಿ, ಪಾಂಡಿಚೇರಿ ಹೋದ್ವಿ. ಆ್ಯಕ್ಚುಲಿ ಫಾರಿನ್ ಹೋಗ್ಬೇಕಾಗಿತ್ತು, ಫಾರಿನ್ ಹೋಗೋಕ್ಕೆ ಇದ್ದಿದ್ದು ಆ್ಯಕ್ಚುಲಿ ಫಾರಿನ್ ಲೊಕೇಶನ್. ಅದಕ್ಕಿಂತ ಚೆನ್ನಾಗಿ ನಮ್ಮ ಇದರಲ್ಲೇ ತೋರ್ಸಾರ ಅಂತೇಳಿ ನಮ್ಮ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು, ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಜಾಸ್ತಿ ಇಲ್ಲಿ ಪಾಂಡಿಚೇರಿಯಲ್ಲಿ ಮಾಡೋಣ ಅಂತೇಳಿ ಜಾಸ್ತಿ ಅದನ್ನು ಒತ್ಕೊಟ್ರು. ಅವರು ಫಾರಿನ್ ಹೋಗೋದನ್ನ ನಮ್ಗೆ ತಪ್ಪಿಸಿದ್ರು, ಬಟ್ ಆದರೆ ಓಕೆ. ಇಲ್ಲ, ಹರೀಶ್ ಸರ್ ಏನಂದ್ರೆ ಈ ಸಾಂಗ್ ಏನ್ ಬೇಕೋ ಮಾಸ್ಟರ್ ಅದನ್ನ ನೀವು ಮಾಡಿ ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಸಾಂಗ್ ಅಂತ ಬಂದಾಗ ಬಜೆಟ್ ಎಲ್ಲ ಬರುತ್ತೆ. ಆಕ್ಚುಲಿ ರಷ್ಯನ್ಸ್ ಡ್ಯಾನ್ಸರ್ಸ್ನ ಹಾಕಿರೋದು ನಾವೆಲ್ಲ, ಪ್ರತಿಯೊಂದನ್ನು ಎಲ್ಲರನ್ನ ಫಾರಿನಿಂದ ಕರೆಸಿ ಇಲ್ಲಿ ನಾವು ಅದು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಪಾಂಡಿಚೇರಿಗೆ ಕರ್ಕೊಂಡೋಗಿ ಮಾಡಿ ತುಂಬ ಬಜೆಟ್ ಆಗಿದೆ ಸಾಂಗ್ಗೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಸಾಂಗ್ ಚೆನ್ನಾಗಿ ಬರಬೇಕು, ಅದು ನಮ್ಗೆ ಚಾಲೆಂಜಿಂಗ್ ಇತ್ತು. ಅಷ್ಟೆಲ್ಲ ಕೊಟ್ಟು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಒಂದು ಇದಿರುತ್ತೆ. ಅದಕ್ಕೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ. ಬಟ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಅಜಯ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬಿಸಿಲಲ್ಲಿ ಇದರಲ್ಲಿ ಪ್ರತಿಯೊಂದಕ್ಕೂ ತುಂಬ ಜಾಲಿಯಾಗಿ ತೊಗೊಂಡು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ನಿಮ್ಮ ಹತ್ರ ಮತ್ತೆ ವಾಪಸ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ DOP ಅವ್ರಿಗೆ ಒಂದು ಪ್ರಶ್ನೆ ಸರ್. ಫಸ್ಟ್ ಆಫ್ ಆಲ್ ಆ ವಿಜುವಲ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಚ್ ಸ್ಟ್ರೀಟ್ ಅನಿಸುತ್ತೆ, ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲೇ ಇರೋದಲ್ಲ, ನೀವೆಲ್ಲೋ ಬೇರೆ ಕಡೆ ಶೂಟ್ ಮಾಡಿ ಒಂದು ನೋಡ್ತಾ ಇದ್ದೀವಿ ಅನ್ನೋ ಅಷ್ಟು ಚೆನ್ನಾಗಿದೆ ಫ್ರೇಮ್ಸ್ಗಳು. ಈ ಹಾಡು ಆ್ಯಂಡ್ ಈ ಸಿನಿಮಾ ಯಾವ ಥರ ಸಿನಿಮ್ಯಾಟಿಕ್ ಆಗಿದೆ ನೋಡೋದಕ್ಕೆ ಆಡಿಯನ್ಸಿಗೆ? ಎಲ್ಲರಿಗೂ ಒಂದೇನು. ಈ ಸಾಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಂಪೋಸ್ ಆಗಿ ನಮಗೆ ಡೈರೆಕ್ಟರ್ ಸಹ ಕೇಳಿಸಿದ್ರು, ಸುಮಾರು ಸಲ ಕೇಳಿಸಿದ್ರು. ಈ ಅಮೋರ ಅನ್ನೋದೇ ತುಂಬ ಚೆನ್ನಾಗಿ ಕೂತ್ಕೊಂಡು ಬೀಟಿಂಗು ಸೌಂಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೊ ಅದು ಕೇಳ್ತಾನೆ ಸೊ ಒಂದು ಹೋಮ್ವರ್ಕ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಫಾರಿನಲ್ಲಿ ಶೂಟ್ ಮಾಡಬೇಕು. ಯಾಕೆಂತಂದರೆ ನನಗೆ ಇಷ್ಟ ಆಗಿದೆ, ಎಷ್ಟೋ ಸಹ ಆಯಿತು, ನಮಗೆ ಇಷ್ಟ ಆಯಿತು. ನಾವೇ ಇದ್ದು ಕುಡಿಬೇಕು ಅನ್ಸಂದ್ರು. ನೀವು ಮೋಸ್ಟ್ಲಿ ನೋಡಿದೆ ಕಂಟೆಂಟು. ಸೊ ಅಷ್ಟೇ ಚೆನ್ನಾಗಿ ಕುಡಿದಿವಿ, ನಾವೇ ಎಲ್ಲರೂ ಶೂಟಿಂಗ್ ಬಿಟ್ಟು ಕುಡಿದಿವಿ, ಆ ಥರ ಕುಡಿದಿವಿ ಸಾಂಗ್ಸ್ಗಳು. ಸೊ ಇದೊಂದು ಪ್ಲ್ಯಾನ್ ಮಾಡಿದ್ವಿ, ಏನು ಅಂತಂದರೆ ಫೈನಲ್ ಮಾಡಬೇಕು ಅಂತೇಳಿ ನಮ್ಮ ಪ್ರೊಡ್ಯೂಸರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ರು. ಸೊ ಅದಾದಮೇಲೆ ನಾನು ಹೇಳಿದೆ, ನಮ್ಮಲ್ಲೇ ಲೊಕೇಶನ್ಗಳು ತುಂಬ ಚೆನ್ನಾಗಿದ್ದಾವೆ. ಇಂಡಿಯಾ ಬಿಟ್ಟು ಯಾಕೆ ಆಚೆ ಹೋಗೋಣ ಅಂತ. ಇದೆ ಇಲ್ಲಿ ಇನ್ನೂ ಸುಮಾರು ನಮಗೆ ಎಕ್ಸ್ಪ್ಲೋರ್ ಆಗದೆ ಅಂತ ಸುಮಾರು ಲೊಕೇಶನ್ಸ್ ಇದ್ವಿ, ಯಾಕೆ ಮಾಡ್ಬೋದು ಅಂತ. ಫಸ್ಟು ಗೋವಾದಲ್ಲೇ ಅಂತ ಅಂದ್ಕೊಂಡ್ವಿ. ಗೋವಾ ನಮಗೆ ಯಾಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಬೆಸ್ಟ್ ವಿಷುವಲ್ಸು ಆಲ್ರೆಡಿ ಎಲ್ಲ ಎಕ್ಸ್ಪೋಸ್ ಆಗಿರುತ್ತೆ, ಅನ್ಎಕ್ಸ್ಪೋರ್ಡ್ ವಿಷುವಲ್ ಟ್ರೈ ಮಾಡಬೇಕು ಅಂತೇಳಿ
ನಾನು ಆ್ಯಕ್ಚುಲಿ ಪಾಂಡಿಚೇರಿಯಲ್ಲಿ ಸುಮಾರು ಶೂಟಿಂಗ್ ಮಾಡಿದ್ದೀನಿ. ಸೊ ನಾವು ನೋಡಿದೆ ಅಂತ ವಿಜುವಲ್ಸು ಅಂತೇಳಿ ಆ್ಯಕ್ಚುಲಿ ಲೊಕೇಶನ್ ವಿಕ್ಕಿ ಮಾಡಿ ಸರ್ ಜೊತೆ ಮತ್ತು ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ನಾವು ಸುಮಾರು ಸಲ ಶೂಟಿಂಗಿಂತ ಮುಂಚೆನೇ ಒಂದು 2-3 ತಿಂಗಳು ಮುಂಚೆನೇ ಹೋಗಿ ಮಾರ್ಕ್ ಮಾಡಿ ಎಲ್ಲನೂ ಬಂದಿದ್ವಿ. ಸರ್ ಜೊತೆ ಇನ್ನೊಂದ್ಸಲಿ ಹೋಗಿ ಆ್ಯಕ್ಚುಲಿ ಮಾರ್ಕ್ ಮಾಡಿ ತುಂಬ ಮಾರ್ಕ್ ಮಾಡಿದ್ವಿ ಈ ಸಾಂಗ್ಗೆ ಜಾಗದಲ್ಲಿ ಅಂತೇಳಿ ಇವು ಮಾರ್ಕ್ ಮಾಡಿಬಿಟ್ಟು. ಸೊ ದಟ್ ಶೂಟಿಂಗ್ ಆ್ಯಸ್ ಇಟ್ ಇಸ್ ಹಾಗೆ ಶುರು ಆಯಿತು, ಚೆನ್ನಾಗಿ ಕೂಡ ಆಯಿತು. ಬಟ್ ಏನಂತಂದರೆ ಶೂಟಿಂಗ್ ಡೇನಲ್ಲಿ ಒಂದು ದಿವಸ ಪೂರ್ತಿ ಸಡನ್ನಾಗಿ ಮಳೆ ಬಂತು, ಇಡೀ ಫುಲ್ಲು ಮಳೆ ಬರೋಕ್ಕೆ ಶುರು ಆಯಿತು, ಕ್ಲೌಡ್ ಪೂರ್ತಿ ಕವರ್ ಆಗೋಯ್ತು. ಸೊ ಆಯಿತಾ, ಓಕೆ ಇದು ಮೇ ಬಿ ಏನೋ ಒಂದು ದಿವಸ ಏನೋ ಕೈ ಕೊಡುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಒಂದು 11-11:30 12 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ವೆದರೇ ಚೇಂಜ್ ಆಗಿ ಮತ್ತೆ ಓಪನ್ ಆಯಿತು. ಸೊ ನಮಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಯಿತು, ಓಪನ್ ಆಗಿದ್ದು. ಅದರಲ್ಲೇ ಶೂಟ್ ಮಾಡೋಣ ಅನ್ಕೋತಿದ್ದೆ, ಬಟ್ ಇಲ್ಲ, ಓಪನ್ ಅಪ್ ಆಯಿತು. ಎಲ್ಲ ವೆಯ್ಟ್ ಮಾಡಿದ್ರು. ನನಗೆ ನಮ್ಮ ಪ್ರೊಡ್ಯೂಸರ್ ಸಾಥ್ ಕೊಟ್ಟರು. ಹೇಳಿದೆ, ಸರ್ ಇಲ್ಲ ಸರ್ ವೆಯ್ಟ್ ಮಾಡಿಬಿಟ್ಟೆ ತೊಗೊಳ್ಳೋಣ, ಇಲ್ಲ ವಿಷಸ್ ಚೆನ್ನಾಗಿ ಬರಲ್ಲ ಇಲ್ಲ ಅಂತಂದು. ಸೊ ಹಾಗೆ ಆ ರೀತಿ ಪ್ಲ್ಯಾನ್ ಮಾಡಿ ತೆಗೆದ್ವಿ. ಸೊ ಅಲ್ಲಿ ಪಾಂಡಿಚೇರಿಯಲ್ಲಿ ಏನು ವಿಜುವಲ್ಸ್ ನಾ ಆ್ಯಕ್ಚುಲಿ ಬೇರೆ ಸಿನಿಮಾಗೆ ಇದನ್ನು ಸುಮಾರು ಸಲ ಲೊಕೇಶನ್ ರೆಕ್ಕಿ ಮಾಡಿದ್ದೆ, ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಏನೇ ಶೂಟ್ ಮಾಡೋಕ್ಕಾಗಲಿಲ್ಲ ಆ ಪ್ಲೇಸ್ನೆಲ್ಲನೂ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅಲ್ಲಿ ಹೋಮ್ವರ್ಕ್ ಮಾಡಿದ್ದು ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗ್ತಿರೋದು. ಸೊ ತುಂಬ ಚೆನ್ನಾಗಿ ಬಂತು. ಐ ಥಿಂಕ್ ಎಲ್ಲ ಟೆಕ್ನಿಷಿಯನ್ಸ್ ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದು. ನಮಗೆ ಮುರಳಿ ಅವ್ರ ಜೊತೆ ಸಾಕಷ್ಟು ಕೊರಿಯೋಗ್ರಫಿ ಮಾಡಿ ಅಂತ ಸಾಂಗ್ಗಳು ಸಾಕಷ್ಟು ಹಿಟ್ಸ್ ಇದ್ದಾವೆ. ಇದು ಕೂಡ ನಾನು ಗ್ಯಾರಂಟಿ ಹಿಟ್ಸ್ ನಾನು ಕೊಟ್ಟೇ ಕೊಡ್ತೀನಿ ನಾನು ನಿಮಗೆ. ಯಾಕೆಂದರೆ ಒನ್ ಆಫ್ ದ ನಮ್ಮ ಶೂಟ್ ಮಾಡುವಾಗ ಕೇಳೋದು ನಮಗೆ ಅನ್ನಿಸ್ತೇ ಇರುತ್ತೆ. ಸೊ ನಾವೊಂದ್ಸಲಿ ಅದನ್ನ ನಾವು ಗುಣಗಾನ ಮಾಡ್ತಾ ಇರ್ತೀವಿ ಶೂಟಿಂಗ್ ಮಾಡೋವಾಗ ಅಂತಂದರೆ ಡೆಫಿನೆಟಾಗಿ ಒಂದು 3-4 ಸಲ ಕೇಳೋ ಗ್ಯಾರಂಟಿ ಗುಣಗಾನ ಮಾಡೇ ಮಾಡ್ತಾರೆ ಅನ್ನೋದು ಇದು. ಈ ಗ್ಯಾರಂಟಿ ಇವಾಗ ಇದೊಂದು ಈ ಪ್ರೆಸ್ ಮೀಟ್ ಆಗಿ ಆಚೆ ಹೋಗೋ ಗ್ಯಾರಂಟಿ ಅಮೋಘ ಅಂದ್ಕೊಂಡೆ ಆಚೆ ಹೋಗ್ತಾರೆ ಅಂತ ನಾನು ಹೇಳ್ತೀನಿ. ಅಂದರೆ ಇವ್ರು ಡೆಬ್ಯೂ ಆದಾಗಿಂದ ನಾನು ಡೆಬ್ಯೂ ಆಗೋದು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನೋಡ್ತೀನಿ. ಆ್ಯಕ್ಚುಲಿ ಇವರು ಕೊರಿಯೋಗ್ರಾಫರ್ ಆಗಿ ಬಂದಿದ್ದಲ್ಲ, ಅವರು ಆ್ಯಕ್ಚುಲಿ ಆ್ಯಕ್ಟ್ರ್ ಆಗೋದು ಬಂದಿದ್ದಿತ್ತು. ಸೊ ಹಂಗಾಗಿ ಆ್ಯಕ್ಟಿಂಗ್ ಮಾಡೋ ಅವ್ರ ಅಭಿಲಾಷೆಗಳೆಲ್ಲ ಈ ತೀರಿಸ್ತಾರೆ. ಸರ್ ಹಾಗಂದ್ರೆ ಸಾರಿ ಈ ಲುಕ್ಕಲ್ಲಿ ನೀವು ಒಂದ್ಸಲ ಡಾನ್ಸ್ ಸ್ಟೆಪ್ ಮಾಡಿ ಹೇಳ್ಕೊಡ್ಬೇಕಲ್ಲ ನಮಗೆ. ಖುಷಿಯಾಗಿದೆ. ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತೀನಿ. ಆಮೇಲೆ ಬಹುಶಃ ನಾನು ನನ್ನ ಗೆಳೆಯ ಹರೀಶನ್ ಬಗ್ಗೆ ಹೇಳಬೇಕು. ಹರೀಶ ಈ ಫೀಲ್ಡಿಗೆ ಬಂದಿದ್ದು ಡೈರೆಕ್ಟರ್ ಆಗಿ, ಆ್ಯಕ್ಚುಲಾಗಿ ಡೈರೆಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ಆ್ಯಂಕರ್ ಆಗಿ ಸುಮಾರು ವರ್ಷಗಳ ಕಾಲ ಎಲ್ಲರಿಗೂ ರಂಜಿಸ್ಕೊಂಡು ಇದ್ದಂಥ ಸಮಯ. ನನಗೊಂದು 15-20 ವರ್ಷದ ಗೆಳೆಯ. ಸೊ ಒಂದ್ಸಲ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ ಏನೇನೋ. ಅವಾಗ A2 ಅಂತ ಒಂದು A1 ಅಂತ ಒಂದು ಸಿನಿಮಾ ಮಾಡೋಣ ಅಂತ. ಹೀರೋ ಯಾರು? ಉಪೇಂದ್ರ. ಡೈರೆಕ್ಟರ್ ಯಾರು? ಹರೀಶ್. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಪೋಸ್ಟರ್ ಎಲ್ಲ ಮಾಡಿ ಎಲ್ಲನೂ ಮಾಡಿಬಿಟ್ವಿ. ಆದರೆ ನಮ್ಗೆ ಬೇಕಾಗಿದ್ದು ಪ್ರೊಡ್ಯೂಸರು ಸಿಗಲಿಲ್ಲ. ಆವಾಗ ಇಷ್ಟೊಂದು ಕಷ್ಟ ಇರಲಿಲ್ಲ. ಪ್ರೊಡ್ಯೂಸರ್ ಸಿಗ್ತಿದ್ರೇನೋ ಬಹುಶಃ ನಾವು ಪ್ರಯತ್ನ ಜಾಸ್ತಿ ಮಾಡಲಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಅಲ್ಲಿಂದ ಹರೀಶನ್ ಪ್ರಯಾಣ ಮುಂದುವರಿಯುತ್ತೆ. ಸ್ಯಾಟಲೈಟ್ಸು ಅದು ಇದು ಎಲ್ಲ ತುಂಬ ಮಾಡಿಕೊಡುವಂಥ ವ್ಯಕ್ತಿ. ಅದೇನು ಇದ್ದಕ್ಕಿದ್ದಂಗೆ ಒಂದು ದಿವಸ ನನಗೆ ಹೇಳ್ತಾನೆ, ಇಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ನನಗೆ ಶಾಕು. ಯಾಕೆಂತಂದರೆ ನಾವು ಬೆಳ್ಳಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಅನುಭವಿಸಿದ್ವಿ. ಅಂದ್ಕೊಂಡಿದ್ದಕ್ಕಿಂತ ಬಡ್ಜೆಟ್ ಯಾವಾಗಲೂ ಜಾಸ್ತಿ ಆಗುತ್ತೆ. ನಾವು ಎಷ್ಟೇ ಏನೇ ಬುದ್ಧಿವಂತಿಕೆ ಮಾಡಿದ್ರು ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಅದು 50-70% ಜಾಸ್ತಿ ಆಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನನಗೊಂದು ಸ್ವಲ್ಪ ಹೆದರಿಕೆ ಇತ್ತು. ಅವನು ಹೇಳಿದೆ ನಾನು ತುಂಬ ಎಚ್ಚರಿಕೆಯಿಂದ ಇಡಬೇಕು ಕಾಲನ್ನು ಅಂತ. ಬಟ್ ಹಿ ವಾಸ್ ಪ್ರಿಪೇರ್ಡ್. ಅದಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ದೇಶಕ ಶಿವ ತೇಜಸ್ಸು, ಎಕ್ಸ್ಪೀರಿಯನ್ಸ್ಡು. ನನಗೆ ಬ್ರಹ್ಮ ಸಿನಿಮಾದಲ್ಲಿ ನನ್ನ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ನನಗೊಂದು ಅನುಭವ ಇತ್ತು. ಆಮೇಲೆ ಜೊತೆಗೆ ಸುಜ್ಞಾನ್ ಮೂರ್ತಿ, ವೆರಿ ಗುಡ್ ಕ್ಯಾಮ್ರಾಮನ್. ಇನ್ನು ಈ ಜೋಡಿ ಹೇಳೋಂಗೆ ಇಲ್ಲ, ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಒನ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನ್ನ ಪಾತ್ರದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಈಗ ಇಷ್ಟು ಸಾಕು. ತಗೊಳ್ಳಿ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾಂಗ್ ಕೇಳೋಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸರ್ ಹೇಳ್ದಂಗೆ ತುಂಬ ಅದ್ಭುತವಾಗಿರೋ ಸಾಂಗು.
ನಮಗೆ ಫಸ್ಟ್ ಶಾರ್ಟ್ ಫಿಲಮ್ ಅಮೃತಾಂಜನ್ ಮಾಡಿದಾಗ ಅಜಯ್ ರಾವ್ ಸರ್ ನಮ್ಗೆ ಬೈಟ್ಸ್ ಕೊಟ್ಟು ಕರೆದು ಶಾರ್ಟ್ ಫಿಲಮ್ ನೋಡಿ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ಆಮೇಲೆ ನಕುಲ್ ಸರ್ ಅವ್ರ ಸಾಂಗ್ಸ್ಗಳಿಗೆ ನಾನು ತುಂಬ ದೊಡ್ಡ ಫ್ಯಾನು. ಸೊ ಆ ಸಾಂಗ್ ಅದ್ಭುತವಾಗೇ ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ನಾನು ಆಲ್ರೆಡಿ ಸಾಂಗ್ ನೋಡಿದ್ದೀನಿ. ಅಜಯ್ ರಾವ್ ಸರ್ ಮತ್ತು ಬೃಂದಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದ್ಭುತವಾಗಿ ಹಿಟ್ಟಾಗೇ ಆಗುತ್ತೆ ಇದು. ಎಲ್ಲ ರೀಲ್ಸ್ಗಳಲ್ಲೂ ಆ ಸ್ಟೆಪ್ ಮಾತ್ರ ಓಡಾಡ್ತಾನೆ ಇರುತ್ತೆ. ನಾವು ಯಾರಾದ್ರೂ ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ ಸ್ಟೆಪ್ ಹಾಕಿ. ನಿಮ್ಮಷ್ಟು ಚೆನ್ನಾಗಂತೂ ಬರಲ್ಲ ಸರ್, ಬಟ್ ಟ್ರೈ ಮಾಡ್ತೀವಿ. ಯಾರ ಜೊತೆ ಪಾರ್ಟ್ನರ್ ಸಿಕ್ಕಿದ್ರೆ ಅಂತ ಸ್ಟೆಪ್ ಮಾಡಲ್ಲ ಅನ್ನೋದಕ್ಕಿಂತ ಯಾರು ಸಿಕ್ಕಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪಾರ್ಟ್ನರ್ ಅನ್ನೋ ಟೈಟಲ್ ಇಟ್ಕೊಂಡು ಪಾರ್ಟ್ನರ್ ಇಲ್ಲದೆ ಒಬ್ಬನೇ ಡ್ಯಾನ್ಸ್ ಮಾಡಿದ್ರೆ ಯಾರು ನೋಡ್ತೀನಿ? ಆ ಥರ ಪಾರ್ಟ್ನರ್ ಯಾವ ತರ ಪಾರ್ಟ್ನರ್ ಬೇಕು ಸರ್? ಆ ತರ ಪಾರ್ಟ್ನರ್ ಬೇಡ. ಅಜಯ್ ರಾವ್ ಸರ್ಗೆ ಒಬ್ರು ಪಾರ್ಟ್ನರ್ ಸಿಕ್ಕಿದಾರಲ್ಲ ಆ ತರ. ಬೃಂದಾವನ ತಂಗಿ ಇದಾರ, ಅಕ್ಕ. ನೀವ್ ಮಾಡ್ತೀರಾ? ಇದು ಲಾಂಚ್ ಆಗಿ ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಸುದೀರ್ಘವಾಗಿ. ನಮಸ್ಕಾರಗಳು ಹೇಳ್ತೀನಿ. ಹರೀಶ್ ಸಾಲಿಗ್ರಾಮದಲ್ಲಿ ನಾನು ಲೆಕ್ಚರ್ ಆಗಿರೋ ಸಂದರ್ಭದಲ್ಲಿ ನಿಮ್ಮ ಸ್ಟೂಡೆಂಟ್ ಆಗಿದೆ. KR ನಗರ ತಾಲೂಕು ಸಾಲಿಗ್ರಾಮದಲ್ಲಿ 2 ನಿಮಿಷ. ಸಾಲಿಗ್ರಾಮದಲ್ಲಿ ನನ್ನ ವಿದ್ಯಾರ್ಥಿ. ವಿದ್ಯಾರ್ಥಿ ದೆಸೆಯಿಂದಲೇ ತುಂಬ ಕಲಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಭಾಗವಹಿಸ್ತಾ ಇದ್ದ. ನನ್ನ ನೆಚ್ಚಿನ ವಿದ್ಯಾರ್ಥಿನೂ ಕೂಡ ಅದು. ಆವಾಗಲೇ ಅವನಿಗೆ ನಿರ್ದೇಶಕನಾಗಬೇಕು ಅಂತೇಳಿ ತುಂಬ ಆಸೆ. ತುಂಬ ನಾಟಕಗಳು ಮತ್ತು ಸ್ಕಿಟ್ಗಳನ್ನು ಮಾಡ್ತಾ ಇದ್ದ. ಸೊ ತದನಂತರದಲ್ಲಿ ಅವನ ಮಹದಾಸೆ ಅದೇ ನಿರ್ದೇಶಕನಾಗಬೇಕು ಅಂತೇಳಿ. ಸೊ ನಿರ್ಮಾಪಕನಾಗಿದ್ದಾನೆ. ಮುಂದೊಂದು ದಿನ ಖಂಡಿತವಾಗೂ ಅವನು ಒಳ್ಳೆಯ ನಿರ್ದೇಶಕನಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಅವಕಾಶ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ. ಆಡಿಯೋ ಲಾಂಚ್ ಸರ್, ನನ್ನೊಂದು ಆಡಿಯೋ ಲಾಂಚ್ ಇದೆ, ನೀವು ಬನ್ನಿ ಅಂತ ಹೇಳಿದ. ಬಟ್ ನನ್ನನ್ನು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಕರೀತಾನೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಾಗಲೇ ಇಲ್ಲಿ ಗೊತ್ತಾಗುತ್ತೆ ನನಗೆ. ಶಿಷ್ಯ ಗುರುವನ್ನು ಮೀರಿಸಬೇಕು, ಮಗ ತಂದೆಯನ್ನು ಮೀರಿಸಬೇಕು. ಆವಾಗಲೇ ತಂದೆ ಮತ್ತು ಗುರುವಿಗೆ ತುಂಬ ಹೆಮ್ಮೆ. ತಂದೆ ಮತ್ತು ಗುರುವಿನಲ್ಲಿ ಯಾವತ್ತೂ ಕೂಡ ಈರ್ಷ್ಯೆ ಇರಲ್ಲ. ಬಟ್ ಸ್ನೇಹಿತರಲ್ಲಿ ಈರ್ಷ್ಯೆ ಬರುತ್ತೆ, ಬೇರೆಯವರಲ್ಲಿ ಈರ್ಷ್ಯೆ ಬರುತ್ತೆ. ಆದ್ದರಿಂದ ನನ್ನ ವಿದ್ಯಾರ್ಥಿ ಈ ಎತ್ತರಕ್ಕೆ ಬೆಳೆದು ಒಂದು ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಹೆಸರು ನೋಡಿ ಅದ್ಭುತವಾಗಿದೆ, ಪಾರ್ಟ್ನರ್. ಇವತ್ತು ಕೌಟುಂಬಿಕವಾಗಿರ್ತಕ್ಕಂಥ ಸಂಬಂಧಗಳು ಎಷ್ಟು ವಿಘಟನೆ ಆಗ್ತಾ ಇದೆ, ಎಂತಹ ಜಟಿಲವಾಗಿರ್ತಕ್ಕಂಥ ಸಂಕೀರ್ಣವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಾವು ಇದ್ದೀವಿ. ಇವತ್ತು ಸಮಾಜ ಇದೆ. ಅಂತಹ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಸಿನಿಮಾ. ಟೈಟ್ಲ್ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಟೈಟ್ಲ್. ಅದಕ್ಕೆ ಆರಿಸ್ಕೊಂಡಿರ್ತಕ್ಕಂಥ ಜೋಡಿಗಳಿದಾರಲ್ಲ, ಅದ್ಭುತವಾಗಿರ್ತಕ್ಕಂಥ ಜೋಡಿ. ಆ ಪೋಸ್ಟರ್ನ ನೋಡಿ, ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಅದರ ಯಶಸ್ಸು ಖಂಡಿತ ಇದ್ದೇ ಇದೆ. ಅಜಯ್ ಸರ್ ಸಿನಿಮಾಗಳನ್ನ ಸಾಕಷ್ಟು ನಾವಿಬ್ಬರು ಮನೇಲಿ ನೋಡ್ತಾನೆ ಇರ್ತೀವಿ. ಇಷ್ಟು ಲವ್ ಸ್ಟೋರಿ ಇದೆ. ಆ ಟಿ ವಿನಲ್ಲಿ ಬಂದಾಗಲೆಲ್ಲ ಅದನ್ನು ನೋಡ್ತಾ ಇರ್ತೀವಿ. ಲೆಕ್ಕವಿಲ್ಲದಷ್ಟು ಸಾರಿ ನೋಡಿದ್ದೀವಿ. ಸೊ ಅವರು ನ್ಯಾಚುರಲ್ ಸ್ಟಾರ್. ನೀವು ತುಂಬ ಸ್ವಾಭಾವಿಕವಾಗಿ ಅಭಿನಯಿಸಿದ್ದೀರ. ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಕ್ಕಂಥ ಸಿನಿಮಾನು ಕೂಡ ಅದೇ. ಸೊ ಅಂಥವು ನೀವು ಈ ಸಿನಿಮಾದ ನಾಯಕರಾಗಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಆ ಪೋಸ್ಟರ್ ನಾನು ಮೊದಲಿಂದ ನೋಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಒಂದು ವೆಸ್ಟರ್ನ್ ಸಿನಿಮಾ ಇದ್ದಂಗೂ ಕಾಣ್ತಾ ಇದ್ದಾರೆ. ಹೌದಾ? ತುಂಬ ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಆ ಪೋಸ್ಟರ್ನ. ಮತ್ತು ಒಳ್ಳೆ ಎಲ್ಲ ಹೇಳಿರ್ತಕ್ಕಂಥ ಸಂಗೀತ ನಿರ್ದೇಶಕರಾಗಿರ್ಬೋದು ಅಥವಾ ನೃತ್ಯ ನಿರ್ದೇಶಕರಾಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ. ಖಂಡಿತ ಈ ಹಾಡು ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ಈ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ಸಿನಿಮಾ ಮತ್ತು ಹಾಡಿಗೆ ದುಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ, ಹೆಮ್ಮೆಯಿಂದ ಈ ಹಮೋರ ಅಂತಕ್ಕಂಥ ಹಾಡನ್ನು ನಿಮ್ಮಗಳ ಸಮ್ಮುಖದಲ್ಲಿ ನಮ್ಮಿಬ್ಬರ ಶುಭ ಆರೈಕೆಗಳೊಂದಿಗೆ ಈ ಪಾರ್ಟ್ನರ್ ಸಿನಿಮಾದ ಅಮೋರ ಹಾಡನ್ನು ಸಂತೋಷದಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಕರೆಕ್ಟ್ ಸರ್. ಸಾಧ್ಯವಾದಷ್ಟು ಈ ಸಿನಿಮಾ ನಾವು ಅದನ್ನೇ ಹೇಳ್ತಕ್ಕಂಥದ್ದು. ಸಾಧ್ಯವಾದಷ್ಟಲ್ಲ, 100% ಥಿಯೇಟರ್ ಅಲ್ಲೇ ಹೋಗ್ಬಿಟ್ಟು ಈ ಸಲ ಕೃಷ್ಣ ಸರ್ ಅವ್ರ ಸಿನಿಮಾ ನೋಡ್ಬೇಕು. ಓಕೆ, ಈ ಸಿನಿಮಾ ಹಿಂದೆ ಪಾರ್ಟ್ನರ್ ಅಂತಕ್ಕಂಥ ಸಿನಿಮಾವನ್ನ ದಯಮಾಡಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ನಿನ್ನೆ ಬರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳು ಏನಿದೆ ಅದೆಲ್ಲ ಕೂಡ ಪ್ರಚಾರ ಮಾಡಿ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡಿ
ಇಂತಿಂಥ ಇನ್ನಷ್ಟು ಸಿನಿಮಾಗಳು ಬರಬೇಕು ಅಂತ ಹೇಳಿದ್ರೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಯಾವುದೋ ಬೇರೆದ್ರಲ್ಲಿ ನೋಡೋದು ಬೇಡ, ಪೈರಸಿ ಮಾಡೋದು ಖಂಡಿತ ಬೇಡ. ಹಂಗೆ ಇಲ್ಲಿವರೆಗೂ ಇದೆ, ಪಾರ್ಟ್ನರ್ವರೆಗೂ ಬಂದಿದೆ. ಮುಂದೆ ಇನ್ನೂ ಹೆಚ್ಚಿನ ಮಾಡೋದು ಜೊತೆಲೇ ಇರ್ತೀವಿ, ಪಾರ್ಟ್ನರ್ಸೇ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮೊದಲಿಗೆ ಎಲ್ಲ ನನ್ನ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ನಮನಗಳು, ಹಾಗೆ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೂ ಹೃದಯಪೂರ್ವಕ ನಮನಗಳು, ಹಾಗೆ ಎಲ್ಲ ಬಂದಿರ್ತಕ್ಕಂಥ VIP ಸೆಲೆಬ್ರಿಟೀಸ್ ಎಲ್ಲರಿಗೂ ಕೂಡ ನನ್ನ ನಮನಗಳು. ಎಲ್ಲಿ ಮೇಡಮ್, ನನಗೆ ನರ್ವಸ್ ಆಗ್ತಾ ಇದೆ. ಸಾಂಗ್ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಟ್ಟಿದ್ದೀರಾ. ನನಗೆ ಈ 2 ವರ್ಷಕ್ಕೂ ನೋಡಿ, 1 ವರ್ಷ ಸಿನಿಮಾ ಮಾಡಿದ್ವಿ, ವರ್ಷಕ್ಕೊಂದ್ಸಲ ಸ್ಟೇಜ್ ಮೇಲೆ ಬರ್ತೀವಿ, ಒಂಚೂರು ಭಯ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಅದು ಸರಿ ಹೋಗುತ್ತೆ. ಹಾಂ, ಎಲ್ಲರಿಗೂ ಅಮೋರ, ಲವ್ ಯು ಅನ್ನೋದು, ಅಮೋರ ಅಂದರೆ ಲವ್ ಯು ಅಂತ, ನಿಮ್ಮೆಲ್ರಿಗೂ ಅಮೋರ ಅಮೋರ ಅಮೋರ. ನಾನು ಅದೇ ಹೇಳ್ತೀನಿ, ಯಾಕೆಂದರೆ ಅಮೋರ ಅಮೋರ, ಎಲ್ರಿಗೂ ಅಮೋರ ಅಮೋರ. ನೋಡಿ, ಈ ಮಾಧ್ಯಮ ಮತ್ತು ಸಿನಿಮಾ ನಿಮ್ಗಿಬ್ರು ಪಾರ್ಟ್ನರೇ. ಮಾಧ್ಯಮ ಫಸ್ಟ್ ಹುಡ್ತು, ಆಮೇಲೆ ಎಷ್ಟೋ ವರ್ಷಗಳ ನಂತರ ಸಿನಿಮಾ ಹುಡ್ತು, ಅವತ್ತಿಂದ ಜೊತೆವರೆಗೂ ಪಾರ್ಟ್ನರ್ ಆಗಿ ಮಾಧ್ಯಮ ಸಿನಿಮಾನ ಜೊತೆ ಕಟ್ಕೊಂಡು ಬರ್ತಾನೆ ಇದೆ. ಹಾಗೆ ನೀವು ಪಾರ್ಟ್ನರ್ಸೇ ನಮಗೆ. ನೀವು ನಮ್ಗೆ ಏನೇ ಸಿನಿಮಾ ಇದೆ ನೀವು ಪಾರ್ಟ್ನರ್ ಆಗಿ ಜೊತೆಗೆ ಕರ್ಕೊಂಡು ಬಂದಿದ್ದೀರಾ. ಈ ಸಿನಿಮಾಗೂ ನೀವು ನಮ್ದು ಏನು ಹಿಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾನು ಇದುವರೆಗೂ ಮಳೆ ಮಾಡಿದ್ದೆ, ದಿಲ್ಪಸಂದ್ ಮಾಡಿದ್ದೆ, ಇದು ಮಾಡಿದ್ದೆ. ಈಗ ಜಂಜೀಸಲ್ಲಿ ಏನು ನಡೀತಾ ಇದೆ, ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆ ಮಂದಿಯೆಲ್ಲ ನೋಡೋವಂಥ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಖುಷಿ ಇದೆ. ಒಳ್ಳೆ ಸಾಂಗ್ಸು, ನಕುಲ್ ಅಭಯಂಕರ್ ಅವರು ಒಳ್ಳೆ ಸಾಂಗ್ ಕೊಟ್ಟರು. ಈ ಸಾಂಗು ಅಮೋರ ಬಗ್ಗೆ ಹೇಳಲೇಬೇಕು. ಈಗ ಜಡ್ಜೀಸ್ ಎಲ್ಲ, ಈಗ ಜಡ್ಜೀಸು ಬೇರೆ ಬೇರೆ ಸಾಂಗ್ಗಳು ತಮಿಳು ತೆಲುಗಲ್ಲಿ ಎಲ್ಲ ಸಾಂಗ್ಗಳು ಹಿಟ್ಟಾಗ್ತಾ ಇದೆ. ಒಳ್ಳೆ ನಮಗೆಲ್ಲ ಜಡ್ಜೀಸ್, ನನ್ನ ಮಗಳೇ ಕೇಳ್ತಿದ್ಲು, ಅಪ್ಪ ನೀ ಸಾಂಗ್ ಮಾಡೋಗೆ ನೀನು ಏನು ಯಾವ ಸಾಂಗ್ ಮಾಡ್ತೀಯ, ನೀನು ಈ ಥರ ಮಾಡಿ ಜಡ್ಜೀಸ್ಗೆ ಏನಾದ್ರು ಮಾಡು ಅಂತ ಅವಳು ನನ್ನ ಮಗಳು ಕೇಳ್ತಾ ಇದ್ಲು, ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟು. ಹಾಗೆ ನಾನು ನಕುಲ್ ಸರ್ ಹತ್ರ ಹೇಳಿದೆ, ಇಲ್ಲ ಸರ್ ನಾವು ಜಡ್ಜೀಸಿಗೆ ಕ್ಯಾಚ್ ಮಾಡೋಣ ಅಂದರೆ ಅದರಲ್ಲೂ ಒಂದು ಲವ್ ಬೇರೆ ಥರ ಹೇಳೋಣ. ಈಗ ನೋಡಿ, ಐ ಲವ್ ಯು ಹೇಳ್ತಾ ಇದ್ರು, ಎಲ್ಲ ಇನ್ಸ್ಟಂಟ್ ಲವ್, ಇನ್ಸ್ಟಂಟ್ ಬ್ರೇಕಪ್, ಇನ್ಸ್ಟಂಟ್ ನಡೀತಾ ಇದೆ. ನೋಡಿ, ಅಮ್ಮೋರ್ ಅಂತ ಏನಾದರೂ ಹೇಳಿದ್ರೆ ಲಾಂಗ್ ಲೈಫ್ ಇರುತ್ತಾ ಅಂತ ನಮಗೆ ಹೊಸದಾಗಿ ಏನಾದ್ರು ಮಾಡೋಣ ಅಂತೇಳಿ ನಾಗಾರ್ಜುನ ಶರ್ಮಾ, ನಕುಲ್ ಸರ್ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಸಾಂಗ್ ಮಾಡಿದ್ವಿ. ಜೊತೆಗೆ ಗೊಂಬೆಗಳು ನೋಡಿದ್ರಿ, ನಾವು ಇಬ್ಬರು ಗೊಂಬೆಗಳು. ನಾನು ಅಜಯ್ ಸರ್ ಜೊತೆ 3 ಸಿನಿಮಾ ಮಾಡಿದ್ದೆ. ಈ ಕತೆ ಮಾಡೋವಾಗಲೇ ಅನಿಸ್ತು, ಪೇರ್ ಅಜಯ್ ಸಾರು ಎಲ್ಲ ಬರೀ ಏನು ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಇದರಲ್ಲೇ ಮಿಡ್ಲ್ ಕ್ಲಾಸ್ ಹುಡುಗ ಆಟೋ ಓಡಿಸ್ತಾನೆ, ನಾವು ಈ ಥರ ಅನ್ನೋ ವಿಷಯಗಳು ಇತ್ತು. ಇಲ್ಲ, ಇದರಲ್ಲಿ ಏನೋ ಬೇರೆ ಥರ ತೋರಿಸೋಣ, ಅವ್ರನ್ನ ಬ್ಯೂಟಿಫುಲ್ಲಾಗಿ ತೋರಿಸೋಣ ಅಂತೇಳಿ ಅಜಯ್ ಸರ್ನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಸಿನಿಮಾದಲ್ಲೂ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಬೃಂದ, ನಾನು ಕೌಶಲ್ಯ, ಸುಪ್ರಜಾ, ಶಿವಾನಿ ಸಾಂಗ್ ನೋಡಿದ್ದೆ. ಮಕ್ಕಳಿಗೂ ಎಲ್ಲ ಮಕ್ಳಿಗೂ ಇಷ್ಟ. ನಾನು ಅವ್ರಿಗೆ ನೋಡಿದೆ, ಇಲ್ಲ ಕೌಶಲ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು, ಔಟ್ಪುಟ್ ನೋಡಿದ್ಮೇಲೆ ಗೊತ್ತಾಯಿತು, ರಿಯಲಿ ಒಂದು ಒಳ್ಳೆ ಪೇರ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪಾರ್ಟ್ನರ್ ಆಗಿ. ಅವ್ರು ಈ ಪೇರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ, ಅದು 100% ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಜೊತೆ ಈಗ ಈ ಪಾರ್ಟಲ್ಲಿ ಬಗ್ಗೆ ಬರ್ತೀನಿ. ಏನು ದಿಲ್ಪಸಂದು ನಾನು ಸಿನಿಮಾ ಮಾಡಬೇಕಾದ್ರೆ ನನಗೆ ಸಿನಿಮಾ ಕೊಡಿಸಿದ್ದು ಅನ್ನದಾತ ಇತ್ತು. ನನ್ನ ದಿಲ್ಪಸಂದು ಕಥೆ ಕೇಳಿ, ಇಲ್ಲ ಸರ್ ಈ ಸಿನಿಮಾ ಮಾಡ್ಸೋಣ ಅಂತೇಳಿ ದಾರ್ಲಿಂಗ್ ಕೃಷ್ಣ ಅವ್ರನ್ನ ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿ ಆ ಸಿನಿಮಾ ಮಾಡಿಸಿದ್ರು. ಅಲ್ಲಿಂದ ಶುರುವಾಯಿತು. ಆಮೇಲೆ ಪಾರ್ಟ್ನರ್ ಏನು ಕಥೆ ಇತ್ತು ಇವ್ರ ಹತ್ರ ಮಾತಾಡಿದೆ, ಸುಮಾರು ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಆವಾಗ ಇವರು ಡಿಸೈಡ್ ಮಾಡಿದ್ರು, ಇಲ್ಲ ಸರ್ ಇದು ನಾವೇ ಮಾಡೋಣ. ಇವ್ರದ್ದೊಂದು ಡ್ರೀಮ್ ಇತ್ತು, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗ ಸಿನಿಮಾಗೋಸ್ಕರ, ಸಿನಿಮಾ ಖುಷಿಗೆ ಅಂತಲೇ ಹೇಳ್ತೀನಿ. ಇಲ್ಲ ಸಿನಿಮಾನೇ 24 hours ಯೋಚನೆ ಮಾಡುವಂಥ ರೀತಿ, ಬಿಸ್ನೆಸ್ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಡೈರೆಕ್ಟರ್ ಮಾಡಿದ್ದಾರೆ. ಡೈರೆಕ್ಟರ್ ಆಗಬೇಕು ಅಂತ ಬಂದವರು ಉದಯ್ ಟಿವಿಲಿ ನಿರೂಪಕರಾಗಿದ್ದರು, ಇವತ್ತು ನಿರ್ಮಾಪಕರಾಗಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರದ್ದೊಂದು ಡ್ರೀಮ್ ಇದೆ, ನನ್ನ ಫ್ಯಾಮಿಲಿ ಮಕ್ಕಳ ಜೊತೆ ಎಲ್ಲ ಸಿನಿಮಾ ಮಾಡೋವಂಥ ಸಿನಿಮಾ ನಾನು ಮಾಡಬೇಕು ಅಂತ ಅಂದರು. ಅದೇ ಥರ ಸಿನಿಮಾ ಮಾಡಿದ್ದೀವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನನ್ನ ಸುಜ್ಞಾನ್ ಸರ್ಗೆ ಹೇಳಬೇಕು, ನನ್ನ ಮಳೆ ಸಿನಿಮಾ ನನ್ನ ಜೊತೆ ಮಾಡಿದರು. ಮಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು, ನೋಡಿದರೆ ಬ್ಯೂಟಿಫುಲ್ಲಾಗಿ ತೋರಿಸಿದ್ರು. ಈ ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ನೋ ಕಾಂಪ್ರಮೈಸ್ ಅಂತ ನನ್ನ ಸಿನಿಮಾದಲ್ಲಿ ಎಲ್ಲರೂ ಇವರು ಪ್ರೊಡ್ಯೂಸರ್ ಕೇಳಿದ್ರೆ ನೋ ಕಾಂಪ್ರಮೈಸ್ ಮಾಡಿ ಅಂತಾರೆ. ಅವರು ಸುಜ್ಞಾನ್ ಸರ್ ನೋ ಕಾಂಪ್ರಮೈಸ್ ಎಲ್ಲ ಬೇಕು ಅಂತಾರೆ. ಆಮೇಲೆ ಮುರಳಿ ಮಾಸ್ಟರ್ ಬರ್ತಾರೆ, ಸರ್ ಇಲ್ಲ ಸರ್ ರಷ್ಯನ್ ಡ್ಯಾನ್ಸರ್ ಈಗ ಸಾಂಗ್ ಕೇಳ್ತಾ ಇದೆ ಸರ್ ಅಂತಾರೆ. ಜೊತೆಗೆ ಕಾಸ್ಟ್ಯೂಮ್ ಡಿಸೈನರು ಅವರು ಲಕ್ಷ್ಮೀ ಕೃಷ್ಣ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಅಷ್ಟೇ, ಸರ್ ಇಲ್ಲ ಇದು ಈ ಕಾಸ್ಟ್ಯೂಮ್ ಅಂತ. ಎಲ್ಲರೂ ಇಡೀ ಟೀಮ್ ಒಂದು ಒಳ್ಳೆ ಸಾಂಗ್ ಮಾಡಬೇಕು ಅಂತೇಳಿ ಒಂದು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಪಾಂಡಿಚೇರಿ ನೋಡಿದ್ದೀರಾ, ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಜೊತೆಗೆ ನಾಗಾರ್ಜುನ ಶರ್ಮಾ ಒಂದು ಒಳ್ಳೆ ಲಿರಿಕ್ ಕೊಟ್ಟರು, ಜೊತೆಗೆ ಸಾಥಾದರು. ಇಡೀ ತಂಡದ ಒಂದು ಶ್ರಮ ಈ ಸಾಂಗಲ್ಲಿ ಕಾಣ್ತಾ ಇದೆ. ಈ ಸಾಂಗ್ ಅಷ್ಟು ರಿಚ್ ಆಗಿ ಬಂದಿದೆ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ.
100% ಇಷ್ಟ ಆಗುತ್ತೆ. ನೀವು ಸಪೋರ್ಟ್ ಮಾಡಿ. ಕರೋನಾ ಇದು ಸೆಕೆಂಡ್ ಕೊರೋನಾ ಅದು ಅಂತ ಇವೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಾವು ಏನು ಮಾಡಿದ್ವಿ, ಇಲ್ಲೇ ಚೆನ್ನಾಗಿದೆ ನಮ್ಮ ಮೀಡಿಯಾದಲ್ಲೇ ತೋರಿಸೋಣ ಸರ್. ನನಗೆ ಸುಜ್ಜನ್ ಸರ್ ಹೇಳಿದ್ದು ಆ್ಯಕ್ಚುಲಿ ಫಾರಿನ್ಗೆ ಪ್ರೊಡ್ಯೂಸರ್ ಹೋಗೋಣ ಅಂತಲೂ ಹೇಳಿದ್ರು. ಅದರಲ್ಲಿ ನೋ ರಿಸ್ಟ್ರಿಕ್ಷನ್, ನೋ ಕಾಂಪ್ರಮೈಸ್. ಸುಜ್ಜನ್ ಸರ್ ಯಾಕೆ ಸರ್ ಅಲ್ಲಿ ಬನ್ನಿ ಸರ್ ಪಾಂಡಿಚೇರಿ ತೋರಿಸೋಣ ಅಂತೇಳಿ ಅವರೇ ಕರ್ಕೊಂಡು ಹೋದ್ರು ಸರ್. ಲಾಸ್ಟ್ ಇಯರ್ ಕರೋನಾ ಇದ್ದಿಲ್ಲ ಅಲ್ಲ, ಲಾಸ್ಟ್ ಇಯರ್ ಕರೋನಾ ಲಾಸ್ಟ್ನಲ್ಲಿ. ಸರಿ ಸರಿ ಸರ್. ಅದು ನನ್ನ ತಾಯಿ, ಒಂದು ನನ್ನ ಹೆಂಡತಿ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೋನಾದ ಊರಿಗೆ ಹೋದಾಗ ಇಲ್ಲ ನೀನೇನೋ ಮಾಡ್ತೀವಿ ಹೋಗು ಅಂತ ನಮ್ಮ ತಾಯಿ ಬೆಂತಟ್ಟಿದ್ರು. ಅದಕ್ಕೆ ಸ್ಫೂರ್ತಿಯಾಗಿ ನನ್ನ ಹೆಂಡತಿ ನಿಂತಲು. ಬಟ್ ಕರೋನಾ ಹಾಕಿಲ್ಲ, ನಮ್ಗೆ ಶಾಪು ಆಯಿತು ಹೊರನೂ ಆಯಿತು. ಯಾಕೋ ಡೈರೆಕ್ಟ್ರು ಅದೇ ರಿಪೀಟ್ ಮಾಡಿದ್ರು, ಇವರೇ ರಿಪೀಟ್ ಮಾಡಿದ್ರು ಅಂದರೆ ನನ್ನ ಹಿನ್ನೆಲೆ ಅವ್ರಿಗೆ ಗೊತ್ತು. ಆಗ ಡಿಜಿಟಲ್ ಮೀಡಿಯಾ ಬಂತು, ಚೆನ್ನಾಗೆ ಟಿ ವಿ ರೇಟ್ಸ್ ಎಲ್ಲ ಆಯಿತು. ನಾನು HPR ಎಂಟರ್ಪ್ರೈಸಸ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಸಿನಿಮಾದು ತುಂಬ ಬಿಸ್ನೆಸ್ ಎಲ್ಲ ಆದಮೇಲೆ ನಾವು ಡಿಸೈಡ್ ಮಾಡಿದ್ವು ಈ ಥರ ಕತೆ. ನನ್ನೊಂದು ಕಲ್ಪನೆ ಇತ್ತು. ನಾವು ಸಾಲಿಗ್ರಾಮದಲ್ಲಿ ಸಿನಿಮಾ ನೋಡ್ತಾ ಇದ್ದೋ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದೋ, ನಾವು ಚಿಕ್ಕವರಾದಾಗ ಗಾಡಿನಲ್ಲಿ ಹೋಗ್ತಾ ಇದ್ದೋ, ಟ್ರಾಕ್ಟರ್ಲಿ ಹೋಗ್ತಾ ಇದ್ದೋ, ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾ ಇದ್ದೋ. ಸಾವಿರಾರು ಜನ ಥಿಯೇಟ್ರ್ ಮುಂದೆ ನಿಂತಿರೋರು, ತುಂಬ ಖುಷಿಯಾಗೋದು. ಸಾವಿರಾರು ಜನ ಪ್ರೇಕ್ಷಕರು. ಬರ್ತಾ ಬರ್ತಾ ಡಿಜಿಟಲ್ ಮೀಡಿಯಾ ಬೆಳೀತು, ಮೊಬೈಲ್ ಬೆಳೀತು. ಸಾವಿರಾರು ಜನ ಇದ್ದ ಪ್ರೇಕ್ಷಕ 100,000 ಜನ ಪ್ರೇಕ್ಷಕ ಅಲ್ಲ, 100,000 ಜನ ಪ್ರೇಕ್ಷಕ ಬರ್ತಾ ಬರ್ತಾ ಕನ್ನಡ ಪಿಕ್ಚರ್ ನೋಡೋರು, ಥಿಯೇಟ್ರಿಗೆ ಬಂದೋರು ಯಾಕೋ ಅಂತ ಗೊತ್ತಿಲ್ಲ. ಆ ಪ್ರೇಕ್ಷಕ 10,000 ಜನ ಆದ. ಆ 10,000 ಜನ ಪ್ರೇಕ್ಷಕರನ್ನ ನಾನು ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಹೀರೋಗಳು ಇವತ್ತು ಕೂಡ ಕನ್ನಡ ಚಿತ್ರಕ್ಕೋಸ್ಕರ ಕಾಯ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ಆ ನನ್ನ ಪ್ರೇಕ್ಷಕ ಹೀರೋ ಇದ್ದಾರಲ್ಲ 10 ಜನ, ಆ 10 ಜನದಲ್ಲಿ ಒಬ್ಬ ಡಿಸೈಡ್ ಮಾಡ್ದ, ನಾನು ಬರೀ ಕನ್ನಡ ಚಿತ್ರಗಳು ನೋಡೋದಲ್ಲ, ನಾನೊಂದು ಕನ್ನಡ ಚಿತ್ರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ದ. ಆ ಸಂಕಲ್ಪ ಮಾಡಿ ಹೀರೋನೇ ಹರೀಶ್ ದೇವಿ ಹೆಮ್ಮೆ ಇದೆ. ಹೀಗೆ ನನ್ನ ಜರ್ನಿ ಸಾಗುತ್ತೆ. ಯಾಕೆ ಇದನ್ನೆಲ್ಲ ಹೆಮ್ಮೆ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರವೀಣ್ ಸರ್ ನನ್ನ ಗುರುಗಳಿದ್ದಾರೆ. ನಾನು DFD ಮಾಡ್ತಾ ಇದ್ದೆ. ನಾನು ಸಡನ್ನಾಗಿ ನಾನು ಡಿಪ್ಲೊಮಾ ಡೈರೆಕ್ಷನ್ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಉಪ್ಪಿ ಸರ್ ಹತ್ರ ಹೋಗ್ತೀನಿ. K. ಮಂಜು ಅವ್ರನ್ನ ನೋಡ್ತಾರೆ, ನೀನು ಟಿ ವಿ ಬರ್ತೀರಮ್ಮ ಆರ್ಟಿಸ್ಟ್ ಆಗ್ಬಿಡಿ ಅಂತಾರೆ. ಅಲ್ಲೂ ಆರ್ಟಿಸ್ಟ್ ಆಗ್ಬಿಟ್ಟೆ. ಈಗ ನಾನು ಏನೇನೋ ಮಾಡಕ್ಕೆ ಹೋಗ್ತೀನಿ, ನಿರೂಪಕ ಆಗ್ತಿಲ್ಲ ಅಂದರೆ ಅಷ್ಟೇ ಕೋ ಡೈರೆಕ್ಟರ್ ಆಯ್ತು, ಹಿಂಗೆ ಆಯ್ತಾಯಿತ್ತು. ಆಮೇಲೆ ಒಂದು ಸಿನಿಮಾ ಮಾಡಬೇಕಂದ್ರೆ ಫುಲ್ ಡಿಸೈಡ್ ಆದೋ. ನಿರ್ಮಾಪಕರು ಕೈ ಕೊಡ್ತಾ ಇದ್ರು ಪದೇ ಪದೇ. ಆ ಯೂನಿವರ್ಸ್ ಅವರು ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ಆ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆ ಯೂನಿವರ್ಸ್ ಏನು ಕರೆಕ್ಟ್ ಆಯಿತು ಗೊತ್ತಿಲ್ಲ. ನಿರ್ದೇಶಕ ಆಗಬೇಕು ಅಂದರೆ, ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಕಂಪ್ನಿ ಓನರೇ ಆದಷ್ಟು ಆ ಅವಕಾಶ ಕೊಟ್ಟು ದೇವರು. ಇದನ್ನು ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಂದು ಕನಸಿತ್ತು, ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಅಂತ ಅಂದರೆ ಯಾರೋ ಹುಡುಗ ಹುಡುಗಿಯವ್ರನ್ನ ನೋಡೋದು, ಫ್ರೆಂಡ್ಸ್ಗಳ ಜೊತೆ ನೋಡೋದಲ್ಲ. ನಾನು ಯಾವುದೇ ಮುಜುಗರ ಇಲ್ಲದೆ ನನ್ನ ತಂಗಿ ಜೊತೆ, ನಮ್ಮ ಅಮ್ಮನ ಜೊತೆ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಚಿತ್ರವೇ ನನ್ನ ಪಾರ್ಟ್ನರ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಅದ್ಭುತ ಕಥೆನ ನನ್ನ ಡೈರೆಕ್ಟರ್ ಕೊಟ್ಟರು, ಅವರು ಕೂಡ ಅದ್ಭುತ ಥ್ಯಾಂಕ್ಸ್ ಹೇಳ್ತೀನಿ. ಅಜಯ್ ಸರ್ ಅವರು ನನ್ನ ಅದ್ಭುತ ಸ್ನೇಹಿತರು. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ಸ್ಫೂರ್ತಿ ಇರ್ತಾರೆ, ಅವರು ಮಾಡ್ತಿರ್ತಾನೆ. ಅವ್ರು ಒಂಚೂರು ಸ್ಟಾರ್ಟಿಂಗ್ ಡೌಟ್ ಆಗುತ್ತೆ, ನಾವು ಹೋಗೋದು ನೋಡಿ ನನಗೆಲ್ಲ ಬೆನ್ನೆಲುಬಾಗಿ ಇರ್ತಾರೆ. ಅವರು ಕೂಡ ತುಂಬ ಅದ್ಭುತ ಧನ್ಯವಾದಗಳು. ಜೊತೆಗೆ ಈ ಚಿತ್ರದಲ್ಲಿ ಹೀರೋಯಿನ್ ಮಾತ್ರ ಅಲ್ಲ, ನನ್ನ ಅದ್ಭುತ ಸಹೋದರಿ, ನಮ್ಮ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ, ನನ್ನ ಎಲ್ಲ ಕೆಲಸಗಳಲ್ಲೂ ನಮ್ಮ ಸರ್ ಹಿಂಗೆ ಮಾಡೋಣ, ನಾವು ಏನಿಲ್ಲ ಅದು ಮಾಡೋಣ, ಸಿನಿಮಾನ ಯಾವ್ಯಾವ ರೀತಿ ತಗೊಂಡೋಗ್ಬೇಕು ಅಂದರೆ ಒಂದು ಆಫರ್ ಬಂದಿರೋದನ್ನು ಕೂಡ ಬಿಟ್ಟು, ಇಲ್ಲ ನಾನು ಪಾರ್ಟ್ನರ್ ಗೆಲ್ಲಿಸಿ ಬೇರೆ ಸಿನಿಮಾ ಮಾಡ್ತೀನಿ ಅಂತ ನನಗೋಸ್ಕರ ಡೆಡಿಕೇಶನ್ ಮಾಡಿದ್ರೆ ಅವರು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿತ್ರಕ್ಕೆ ಮೇನ್ ಕಣ್ಣು ನಮ್ಮ ಇವರು ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು, ತುಂಬ ಡಿಸಿಪ್ಲಿನ್, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗೋದು. ಅವ್ರು ಕೆಲಸ ಬಿಟ್ಟು ಏನು ಮಾತಾಡಲ್ಲ, ಅವ್ರು ಕೆಲಸನೇ ಮಾತಾಡುತ್ತೆ. ನೋಡಿದ್ದೀರಾ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವರು ನಾನು ಹಿಂಸೆ ಮಾಡೋದು, ಸರ್ ಪೇಮೆಂಟೇ ತೊಗೊಂಡಿಲ್ವಲ್ಲ ಸರ್, ಪೇಮೆಂಟ್ ಇಲ್ಲಿವರೆಗೂ ಕೇಳ್ತಾನೆ ಇಲ್ಲ. ನಾನು ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟವರು. ಪೇಮೆಂಟ್ ಮಾಡ್ತಿರೋ ಯಾರಾದರೂ ನೋಡಿದ್ದೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಟ್ರೆ ಇದಕ್ಕೆಲ್ಲಕ್ಕೂ ಕಾಲನೇ ಕೂಡು ಬರ್ತೇನೋ. ಬಟ್ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಚಿತ್ರ ಆಗುತ್ತೆ. ನಾನು ಆಲೇ ಗೆದ್ದಿದ್ದೀನಿ, ಫೀಲಿಂಗ್ ತುಂಬ ಹ್ಯಾಪಿ ಆಗಿದ್ದೀನಿ. ಯಾಕಪ್ಪ ಹ್ಯಾಪಿ ಅಂದರೆ, ನಾನು ಬಿಸ್ನೆಸ್ ಫೀಲ್ಡಿಂದ ಬಂದರು. ಅಂದರೆ ನಾನು ಕೃಷಿಕ ಅಂತ ಹೇಳಿದ್ರು, ಸಿನಿಮಾ ಕೃಷಿಕರು ಕೂಡ ಹೌದು. ಹೆಂಗಪ್ಪ ಅಂತ ಹೇಳಿದ್ರೆ, ರಿಸರ್ಚ್ ಮಾಡಿ ಸಿನಿಮಾ ಮಾಡೋದು, ಆಡಿಯನ್ಸ್ ಯಾವ ಚಿತ್ರ ಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ಥಿಯೇಟ್ರಿಗೆ ಬರ್ತಾರೆ ಅಂತ ನನಗೆ ಆಗದ ಮಟ್ಟದಲ್ಲಿ ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ಕೋ ಆರ್ಟಿಸ್ಟ್ಗಳು ಅಷ್ಟು ತುಂಬ ಅದ್ಭುತವಾಗಿರೋ ಬಗ್ಗೆ ಇನ್ನೊಂದು ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಡಿಯೋ ರೈಟ್ಸ್ ಮಾರೋದಕ್ಕೆ ನಾನು ಹೋಗ್ತೀನಿ. ನೀವೆಲ್ಲರೂ ನೋಡಿರ್ಬೋದು, ಇಷ್ಟು ಕೊಡಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಅದು ಮಾಡಲಿಲ್ಲ. ಶ್ಯಾಮ್ ಸರ್ನ ಮೀಟ್ ಮಾಡಿದೆ, ಆನಂದಾಡಿಗೆ ಹೋಗಿ ತಗೊಳ್ಳಿ ಸರ್ ಸಾಂಗ್ ಅಂದೆ. ಎಷ್ಟು ಅಂತ ಕೇಳಿದ್ರಲ್ಲ, ಇವತ್ತು ಇಟ್ಕೊಳ್ಳಿ ನೋಡಿ, ಆಮೇಲೆ ನಾನು ಕರೀರಿ ಅಂದೆ. ನಾನು ಹೇಳಿದ್ರು ಒಂದು ಅದ್ಭುತವಾದ ರೇಟು. ಅಜಯ್ ಸರ್ದು ಸ್ಯಾಟಲೈಟ್ ಏನು ಪರ್ಸೆಂಟೇಜ್ ಗೊತ್ತು, ಅದು 50%ಗಿಂತ ಜಾಸ್ತಿ ನಂಗೆ ಆಡಿಯೋ ಬಂದಿದೆ. ತುಂಬ ಇದಕ್ಕಿಂತ ಅದ್ಭುತ ಹೆಮ್ಮೆ ನನಗೇನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದರೆ ಎಲ್ಲ ಪಾರ್ಟ್ನರ್ಗೆ ಯಾರೇನು ಬಿಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ, ಖುಷಿಯಲ್ಲಿ ಮಾಹಿತಿಗಳು ಹೊರಡ್ತಾರೆ. ಎಲ್ಲರೂ ಕೂಡ ಥ್ಯಾಂಕ್ಸ್ ಆಗಿದೆ. ಏನಾದ್ರು ಕೇಳಿ ನೀವು. ಹಾಂ, ಈಗ ನಾನು ಒಂದು ಹೊರಡೆ ಹೇಳಿದೆ. ನಾನು ಮುಂಚೆ ಈ ಬಿಸ್ನೆಸ್ಗೆ ಹೆಂಗೆ ಬಂದೆ ಅಂತ ಹೇಳಿದ್ರೆ, ಫಸ್ಟು ಅಜಯ್ ಸರ್ ಅಂದ ತಕ್ಷಣ ಫಸ್ಟೇ ಕಮಿಟಾಗಿ ಫೀಡಿಂಗ್ ಅಂತ ಮಾಡಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಪಿಕ್ಚರು ರಾಧೇನೂ ಕೂಡ ನಂದೆ, ಸ್ಯಾಟಲೈಟು.
ನಾನು ಈ ಪಿಕ್ಚರ್ಗೆ ಹೆಂಗೆ ಅಂತ ಹೇಳಿದ್ರೆ ನಂದು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಪಿಕ್ಚರ್ ನಿಮ್ಗೆ ಫಂಡ್ ಅವಶ್ಯಕತೆ ಇರಲಿಲ್ಲ. ನಾನು ಪಿಕ್ಚರ್ ಮಾಡಿ ತೋರಿಸಿ ಅದನ್ನು ಬೇರೆ ರೇಟಿಂಗ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಈಗ ಆನಂದಾಡಿ ವಿಷಯ ಹೇಳಿದಲ್ವಾ, ನಾನು ಮುಂಚೆ ಏನಾದ್ರು ಸಾಂಗ್ ಕೇಳಿದರೆ ಮಾಮೂಲಿ ಅಜಯ್ ಸರ್ ಹಳೆ ಪಿಕ್ಚರ್ ರೇಟ್ಗೆ ಕೊಟ್ಟಿದ್ರು. ಅಜಯ್ ಸರ್ ಕೆರಿಯರ್ಲಿ ಒಂದು ದೊಡ್ಡ ರೇಟಿಂಗ್ ಮಾಡಿದ್ದೀನಿ ಇದನ್ನು ಪಾರ್ಟ್ನರ್ನ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಪ್ರಾಡಕ್ಟ್ನ ತೋರಿಸಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಸರ್ ಅದು ಪಾರ್ಟ್ನರ್ ಗೆದ್ದ ಮೇಲೆ ನಮ್ಮ ಪಾರ್ಟ್ನರ್ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಕನಸಿದೆ, ಅದಕ್ಕೊಂದು ವೇದಿಕೆ ಹೇಳ್ತೀನಿ ಸರ್, ಖಂಡಿತ ಮಾಡ್ತೀನಿ ಸರ್. ಅರ್ಥ ಬೇಕಲ್ವ ಸರ್. ಈಗ ನಾವು ನನ್ನ ವೈಫ್ ಒಂದು ಹೆಸರಾಗ್ತಿದ್ರು ಸವಿತಾ ಶಿವಮೂರ್ತಿ ಅಂತ ಹೇಳ್ತೀವಿ. ಆ ಥರ ಎಲ್ಲರ ಲೈಫಲ್ಲೂ ಈಗ ನಾವು ಈ ಪಾರ್ಟ್ನರ್ ಟೈಟ್ಲು ಹೆಂಗೆ ನಾವು ತುಂಬ ಸಂಬಂಧಪಟ್ಟಂಗೆ ಇಬ್ಬರು ಪಾರ್ಟ್ನರ್ನು ನಾನು ಕತೆ ಒಳಗಡೆ ಇರಲಿ ಅಂತಲೇ ಹಂಗೆ ಇಟ್ಟಿದ್ದೀನಿ. ಅದು ಅಜಯ್ ಸರ್ ಇನ್ನೂ ಕೂಲಂಶವಾಗಿ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ 8 ಹೆಸರನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಸೀತಾರಾಮ, ಲಕ್ಷ್ಮೀನಾರಾಯಣ. ಇರಲಿ, ಐ ಲವ್ ಇಟ್. ಎನರ್ಜಿ ಇಷ್ಟು ಪಾಸಿಟಿವ್ ಆಗಿದೆ. ಯೂಶಲಿ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ದಟ್ ಶೂಟಿಂಗ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ಪ್ರಮೋಷನ್ಸ್ ಓಕೆ ಅಂತ. ಬಟ್ ಪ್ರಮೋಷನ್ಸ್ ಅಂತ ಬಂದಾಗ ಐ ಆಮ್ ದ ಮೋಸ್ಟ್ ಎಕ್ಸೈಟೆಡ್ ಕಿಡ್. ಐ ಡೋಂಟ್ ನೋ, ನಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಈಸ್ ಲೈಕ್ ಒಂದು ಚಿಕ್ಕ ಮಗು ತನ್ನ ಗೊಂಬೆನೆಲ್ಲ ತೋರ್ಸೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿರುತ್ತಲ್ಲ, ನಾನು ಹಾಗೆ ಇರ್ತೀನಿ ಆ್ಯಕ್ಚುಲಿ. ನಮ್ಮ ಪಾರ್ಟ್ನರ್ ಸಿನಿಮಾ ನನ್ನ ಗೊಂಬೆಗಳ ಸಂಗ್ರಹ ಆದರೆ ಅಮೋರ ಅದರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಸ್ಟೈಲಿಶ್ ಬಣ್ಣದ ಗೊಂಬೆ. ಆ್ಯಂಡ್ ಈ ಗೊಂಬೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಐ ಆಮ್ ವೆರಿ ಶೋರ್, ಐ ಕ್ಯಾನ್ ಗ್ಯಾರಂಟಿ ಇಟ್ ನಕುಲ್ ಕಡೆಯಿಂದ ದಟ್ ನಿಮಗೆ ಎಲ್ಲ ಗೊಂಬೆಗಳು ಕೂಡ ನಮ್ಮ ಆಡಿಯೋ ಅಂತ ಬಂದಾಗ, ಆಡಿಯೋ ಆಲ್ಬಮ್ ಅಂತ ಬಂದಾಗ ನಿಮಗೆ ನಮ್ಮ ಎಲ್ಲ ಗೊಂಬೆಗಳು ತುಂಬಾ ಇಷ್ಟ ಆಗುತ್ತೆ. ಬೆಸ್ಟ್ ಆಫ್ ದ ಬೆಸ್ಟ್ ಟೈಮ್ಸ್ ಪಾರ್ಟ್ನರ್ ಶೂಟಿಂಗ್ ಟೈಮಲ್ಲಿ ಆಸ್ ವೆಲ್ ಆಸ್ ಅಮೋರಾ. ಚಿತ್ಕಲಾ ಮ್ಯಾಮ್, ಐ ಲವ್ ಯು. ಶಿ ಇಸ್ ಮೈ ಅಮ್ಮ. ನನ್ನ ಅಮ್ಮ ಮಧುಪತಿ ಮ್ಯಾಮ್ ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಕುಲ್ ಅವ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ ನಥಿಂಗ್ ಹ್ಯಾಪನ್ಡ್ ಓವರ್ ನೈಟ್ ಅಂತ. ದಟ್ ಇಸ್ ಸೋ ಟ್ರೂ. ಎಲ್ಲದನ್ನು ನಾವು ತುಂಬಾ ಕೇರ್ಫುಲಿ ಜನರಿಗೆ ಇಷ್ಟ ಆಗಬೇಕು ಅಂತಲೇ ಮಾಡಿರುವಂಥದ್ದು. ನೀವು ಐ ಗೆಸ್ ಇಲ್ಲಿ ನೋಡ್ತಾ ಇರೋದು ಒಂದು 1000th ಅಟೆಂಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಮುಂದೆ ಬರುವಂಥ ಎಲ್ಲ ನಮ್ಮ ಕಾಂಟೆಂಟ್ಸ್ಗಳು ಇಷ್ಟ ಆಗುತ್ತೆ, ಸಿನಿಮಾಗಳು ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಎಲ್ಲರ ಪರವಾಗಿ ಐ ಗೆಸ್ ಕಾನ್ಫಿಡೆಂಟ್ಲಿ ಹೇಳಬಲ್ಲೆ ದ್ಯಾಟ್ ದಿಸ್ ಈಸ್ ಅವರ್ ಬೆಸ್ಟ್ ಪ್ರಾಡಕ್ಟ್. ಪಾರ್ಟ್ನರ್ ಒಂದು ತುಂಬಾ ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ನನ್ನ ಮನಸ್ಸಿಗೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಹೃದಯದ ಒಂದು ಪಾರ್ಟ್ ಅದರಲ್ಲಿ 2 ಪೀಸಸ್ ಮಾಡಿ ಹಾಕಿದೆ. ಒಂದು ರೀತಿ ಒಂದು ಸ್ಮಾಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಹೇಳಿ. ಆರಾಮಾಗಿದ್ದೀರಲ್ವಾ? ಫೈನ್. ಅದು ತುಂಬ ದೊಡ್ಡದಿದೆ. ದೇವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಹಾರ್ಟ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಒಂದು ಸ್ಮಾಲ್ ಗೋಲ್ಡನ್ ಪೀಸಸ್ ಅಲ್ಲಿ ಇಟ್ಟಿದ್ದೀವಿ. ಅಷ್ಟು ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ಇದು. ಸಿನಿಮಾ ಕಥೆ ಕೇಳಿದ್ದು ಆ ದಿನ, ಕಥೆ ಕೇಳಾದ್ಮೇಲೆ ಪ್ರೊಡ್ಯೂಸರ್ ಜೊತೆಗೆ ಆಗಿರ್ತಕ್ಕಂಥ ಮಾತುಕತೆ, ನಕುಲ್ ಅವ್ರ ಜೊತೆಗೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥ ಮಾತುಕತೆ, ಮುಹೂರ್ತದ ದಿನ ಇವ್ರನ್ನ ಮೀಟ್ ಆಗಿದ್ದು, ಪ್ರತಿಯೊಂದು ಎಲ್ಲ ಕೂಡ ಅಷ್ಟು ಅಂದರೆ ಗಾಢವ ಮೆಮೊರಿನಲ್ಲಿ ಯಾಕೆ ಉಳ್ಕೊಂಡಿದೆ ಏನಂತ ನನಗೆ ಅದೊಂದು ಪ್ರಶ್ನೆ ಹಾಕ್ತಾ ಹೋದ್ರೆ, ಯೂಶಲಿ ಎಷ್ಟೊಂದು ಸಿನಿಮಾ ಮಾಡಿರ್ತೀವಿ, ನೆನಪಿರಲ್ಲ ಅದು ಯಾವತ್ತು ಮುಹೂರ್ತ ಎಲ್ಲಿ ಮಾಡಿದ್ವಿ ಎಳಿಯೋದು ಅಂತ. ಕೆಲವೊಂದು ಸಿನಿಮಾಗಳದ್ದು ಅಂದರೆ ಇನಿಷಿಯಲ್ ಸ್ಟೇಜಸ್ ಇರುತ್ತಲ್ಲ, ಇನ್ನೂ ಗಾಢವ ನೆನಪಲ್ಲಿ ಉಳ್ಕೊಂಡಿರುತ್ತೆ. ಐ ಥಿಂಕ್ ಅದು ಅಲ್ಲಿಂದನೇ ಒಂದು ಸೈನ್ಸ್ ಕೊಡ್ತಾ ಹೋಗಿರುತ್ತೆ, ಈ ಸಿನಿಮಾ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ. ಈಗಲೂ ಕೂತ್ಕೊಂಡು ನಾವು ನೆನೆಸ್ಕೊಳ್ತಾ ಇದ್ರೆ ಎಲ್ಲ ಮೂಮೆಂಟ್ಸು ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಆಗಿದೆ. ನಾವು ಎಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇವತ್ತು ಕೂತ್ಕೊಂಡು ನಮ್ಮಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ಎಲ್ಲರೂ ಒಂದು ಪಾರ್ಟ್ನರ್ಸ್ ಥರ ಅಷ್ಟು ಚೆನ್ನಾಗಿದ್ದೀವಿ ಅಂತಂದರೆ ನಿಮ್ಗೆ ಇವತ್ತು ಕಾಣಿಸ್ತಾ ಇದೆ, ನಮಗೆ ಡೇ ಒನ್ನಿಂದ ಇದೆ ಅದು. ಸೊ ಇಟ್ಸ್ ನಾಟ್ ನ್ಯೂ ಟು ಅಸ್. ಎಲ್ಲ ಸಿನಿಮಾ ವೇದಿಕೆಗಳು ಹೀಗಾಗಬೇಕು ಅಂತ ಅನ್ನಿಸ್ತಾ ಇದ್ದಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಅದು ಫೀಲ್ ಬಂದಿದ್ದು, ಯಾಕೆ ಎಲ್ಲ ಟೀಮಲ್ಲೂ ಇದೇ ಥರದ್ದು ಒಂದು ನಗು, ಇದೇ ಥರದ್ದು ಒಂದು ಯೂನಿಟಿ ಕಾಣಿಸ್ಬೇಕಲ್ಲ ಅಂತ ನನಗೆ. ಅಂದರೆ ಅಷ್ಟೇ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಸಿನಿಮಾ ಟೀಮ್ ನನಗೆ ಅದು ಅನಿಸಿಕೆ ಅಲ್ಲಿ ಬರ್ತಾ ಇತ್ತು. ಅದಕ್ಕೆ ಬಹುಶಃ ನನ್ನ ಹಾರ್ಟಲ್ಲಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ದೇವರಿಂದ.
ಯಾವಾಗ ಪ್ರೀತಿಯಲ್ಲಿ ಬಿದ್ವಿ ಅಂತ ಗೊತ್ತಿರಲ್ಲ. ಅದೇ ರೀತಿ ಈ ಪಾರ್ಟ್ನರ್ಶಿಪ್ ಯಾವಾಗ ನಮ್ಮ ಒಲವು ಸ್ಟಾರ್ಟ್ ಆಯಿತು, ಯಾವಾಗ ಅದು ಒಂದು ಅಭಿಮಾನ ಈ ಪ್ರೀತಿ ಈ ಟೀಮ್ ಮೇಲೆ ಸ್ಟಾರ್ಟ್ ಆಯಿತು ಲೆಕ್ಕ ಆಗ್ತಾ ಹೋದ್ರೆ ಇಟ್ಸ್ ಫ್ರಮ್ ಡೇ ಒನ್. ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ಮೇಲೆ, ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ. ನಾನು ನನ್ನ ಕರಿಯರ್ ಗ್ರಾಫ್ನಲ್ಲಿ ಎಲ್ಲ ಸಿನಿಮಾಗಳು ನಾನು ನೋಡ್ಕೊಂಡು ಬಂದರೆ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಆ ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅಂತ ನನಗೆ ಒಂದ್ಸಲ ಮೆಲುಕು ಹಾಕಿದರೆ ಟಿಲ್ ಪಾರ್ಟ್ನರ್ವರೆಗೂ ಯಾವಾಗಲೂ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಸೇಮ್ ನಾನು ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಲೆಜೆಂಡ್ಸ್ ಎಲ್ಲ, ಶಂಕರ್ ನಾಗ್ ಅವರಾಗಲಿ, ಅವ್ರದ್ದೆಲ್ಲ ನಾನು ಮೊದಲು ಚಿಕ್ಕವನಿದ್ದಾಗ ಏನು ಮಾಡ್ತಾರೆ ಸಿನಿಮಾದಲ್ಲಿ ಅವ್ರ ಕಡೆಯಿಂದ, ಅಂದರೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಸಿನಿಮಾ ಮಾಡಬೇಕಾದ್ರೆ ಒಂದು ಚಿಕ್ಕದೊಂದು ರಿಸರ್ಚ್ ಕಲಾವಿದನ ಆಗಕ್ಕೂ ಮುಂಚೆಯಿಂದನೂ ಅದನ್ನು ಮಾಡಿದ್ದೀನಿ. ಸಿನಿಮಾ ಆದಮೇಲೆ ಇನ್ನೂ ಜಾಸ್ತಿ ಗಾಢವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಬಹುಶಃ ಆ ಥರದ್ದೊಂದು ಮನಸ್ಥಿತಿ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ. ಏನಂತಂದರೆ ಹ್ಯೂಮನ್ ವ್ಯಾಲ್ಯೂಸ್, ಹ್ಯೂಮನ್ ಎಮೋಷನ್ಸ್ ಅದು ಎಲ್ಲವನ್ನು ತುಂಬ ನೀಟಾಗಿ ಹೇಳ್ಕೊಡ್ಬೇಕಂತ ಸಿನಿಮಾ ನೋಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾನಲ್ಲಿ ನಾವು ಆ್ಯಕ್ಟ್ ಮಾಡೋವಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡಬೇಕು. ಯಾವುದೋ ಒಂದು ಮಗನಿಗೋ ಅಥವಾ ಒಂದು ಲವರಿಗೋ, ತಂದೆಗೋ, ತಾಯಿಗೋ, ಯಾವುದೇ ಒಂದು ಸಂಬಂಧಗಳಿರ್ಬೋದು, ಒಂದು ಇಂಚೂರು ಲೈಟಾಗಿ ಹಾರ್ಟ್ ಇರೋ ಟಚ್ ಆಗಬೇಕು, ಒಂಚೂರು ಇನ್ಸ್ಪೈರ್ ಮಾಡಬೇಕು ಹೊತ್ತು ಎಲ್ಲೂ ಕೂಡ ಡಿಮೋಟಿವೇಟ್ ಮಾಡ್ಬೋದು ಅಥವಾ ರಾಂಗ್ ಟ್ರ್ಯಾಕ್ ಹಿಡಿಯುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು. ಇದು ನನ್ನ ಉದ್ದೇಶ. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡ್ದಿಲ್ವೋ, ಏನೇನು ಕಳ್ಕೊಂಡಿದ್ದೀನಿ, ಏನೇನು ಪಡ್ಕೊಂಡಿದ್ದೀನಿ ಎಲ್ಲ ಅನ್ನೋದಕ್ಕಿಂತ ನನ್ನ ಸಿನಿಮಾಗಳಲ್ಲಿ ಎಮೋಷನ್ಸ್ ಕೊಟ್ಟಿದ್ದೀನಿ. ಎಮೋಷನ್ಸ್ ಅನ್ನೋ ಒಂದು ಟ್ರೆಜರನ್ನು ಆಡಿಯನ್ಸ್ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಇಟ್ಕೊಂಡು ಹೋಗುವಂಥ ಎಮೋಷನ್ಸ್ ಕೊಟ್ಟಿದ್ದೀನಿ, ಅದರ ಸೀಲ್ ಹೊಡೆದಿದ್ದೀನಿ. ಅದೇ ಥರ ಎಮೋಷನ್ ಪಾರ್ಟ್ನರ್ ಸಿನಿಮಾದಲ್ಲಿ ಅದ್ಭುತವಾಗಿ ನಾಟ್ ಓನ್ಲಿ ಮೀ, ಅದು ಬೃಂದವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಮನಸ್ಸಿಗೆ ಅಷ್ಟು ನಾಟು ಅಂತಂದರೆ ಒಂದು ಅಚ್ಚು ಹೊಡೆಯೋ ಥರ ಅಷ್ಟು ಬ್ಯೂಟಿಫುಲ್ ಎಮೋಷನ್ಸ್ನ ಡೆಫಿನೆಟ್ಲಿ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಕ್ಯಾರಿ ಮಾಡ್ತಾರೆ. ಆ ಥರದ್ದು ಒಂದು ಟ್ರೆಜರ್ ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಈಗ ಮೊದಲನೇ ಹೆಜ್ಜೆ ಆಡಿಯನ್ಸಿಗೆ ನಾವು ನಮ್ಮ ಸಿನಿಮಾದ ವಿಷಯಗಳನ್ನ ಹೇಳೋಕೆ ಹೊರಟಿರೋದ್ರಲ್ಲಿ ಈಗ ಈ ಅಮೋರ ಸಾಂಗ್ ಫಸ್ಟ್ ಕೊಡುಗೆ ಆಡಿಯನ್ಸಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇರೋದು. ಥ್ಯಾಂಕ್ ಯು ನಕುಲ್ ಸರ್. ಫಸ್ಟ್ ಡೇ ಆಫೀಸಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ವಿ, ನಮ್ಮ ಕಾಂಬೋ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ, ಇದು ಹಿಟ್ ಆಗಬೇಕಂತ ಒಬ್ರಿಗೊಬ್ರು ನಾವು ಚಾಲೆಂಜ್ ಮಾಡೋದು ಹ್ಯಾಂಡ್ ಶೇಕ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಟು ಡೂ ಸಮಥಿಂಗ್, ಸಮ್ ಮ್ಯಾಜಿಕ್, ಸಮ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ಆ ಎಲ್ಲ ಪಾಸಿಬಿಲಿಟೀಸ್, ಆ ಎಲ್ಲ ಕಡೆ ಇವತ್ತು ಕಾಣ್ತಾ ಇದೆ. ಅಂದರೆ ನಾವು ಮೊಬೈಲಲ್ಲಿ ನೋಡ್ತಾ ಇದ್ವಿ, ಆಡಿಯೋ ರಿಲೀಸ್ಗೂ ಮುಂಚೆ ಏನೇನು ಮಾಡಬೇಕು ಎಲ್ಲ ಇವ್ರ ಮನೇಲೇ ಕುತ್ಕೊಂಡು ನಾವು ಕೆಲಸ ಮಾಡೋದು. ಆ್ಯಕ್ಚುಲಿ ಇವ್ರು ನಮಗೆ ಇವ್ರಿಗೆ ಹೆಚ್ಚೆ ಬಂದಿದ್ದೀವಿ ಹೆಡ್ ಮಿಸ್ಟ್ರೆಸ್, ನಮಗೆಲ್ಲರೂ ಮಕ್ಕಳ ಥರ ಕೂಡ್ಸ್ಕೊಂಡಿರ್ತಾರೆ ಇವ್ರ ಮನೆಯಲ್ಲೇ. ಸೊ ಅಲ್ಲೇ ಎಲ್ಲ ಕೆಲಸಗಳು, ಕ್ರಿಯೇಟಿವ್ ಕೆಲಸಗಳು ಎಲ್ಲ ಅಲ್ಲೇ ಮಾಡೋದು. ಸೊ ಮಾಡಬೇಕಾದ್ರೆ ನಮಗೊಂದು ಖುಷಿ ಅನ್ನೋದಿತ್ತು. ಬಟ್ ಈಗ ನೆಕ್ಸ್ಟ್ ಬಿಗ್ ಸ್ಕ್ರೀನಿಗೆ ಬಂದಿದೆ, ಈಗ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಬಂದಿದೆ. ಇಲ್ಲಿ ಕೂತ್ಕೊಂಡು ನಮ್ಮ ಬೃಂದವ್ರಿಗೆ ಹೇಳ್ತಾರೆ ಬಿಗ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ. ನಾನು ಇವಾಗ ಇನ್ನೊಂಚೂರು ದೊಡ್ಡ ಡ್ರೀಮ್ ಬರ್ತಾರೆ ಏನಂತ ಥಿಯೇಟ್ರಲ್ಲಿ ನೋಡಬೇಕು. ಫಾರ್ ಶ್ಯೂರ್ ನನಗೆ ಗ್ಯಾರಂಟಿ ಇದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಬಿಗ್. ಡೇ ಒನ್ ಇನ್ನೊಂದು ಹಾಕ್ಬಿಟ್ಟಿವಿ ನಾವು ಪೋಸ್ಟರಲ್ಲಿ, ಬ್ಲಾಕ್ ಬಸ್ಟರ್ ಸಾಂಗ್ ರಿಲೀಸಿಂಗ್ ಆನ್ ದಿಸ್ ಡೇಟ್ ಅಂತ. ಸೊ ನಮ್ಮ ಕಾನ್ಫಿಡೆನ್ಸ್ ಅದು ಇವತ್ತು, ಅಂದರೆ ಅವತ್ತೇ ಗೊತ್ತಿತ್ತು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇವತ್ತು ಇನ್ನೂ ಹೆಚ್ಚಾಗಿ ನಂಬಿಕೆ ಬಂದಿದೆ. ಆ್ಯಂಡ್ ಎಲ್ಲರೂ ಬರೆದಿಟ್ಕೊಳ್ಳಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಅ ಬ್ಲಾಕ್ ಬಸ್ಟರ್ ಸಾಂಗ್. ಹಿಂಗೆ ಇದೆ. ಇಡೀ ಟೀಮು ಏನು ಪರ್ಫೆಕ್ಷನ್ ಇತ್ತು ಅದು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಅಜಯ್ ಸರ್ ನೀವು ಹಾಂ ಹೌದಾ ಸರ್, ಊರ್ವಶಿ ಆ ಟ್ಯೂನಲ್ಲಿ ಹೆಂಗೆ ಊರ್ವಶಿ ಅದು ಸ್ಪ್ಯಾನಿಷ್ನಲ್ಲಿ ಸರ್ ಊರ್ವಶಿ ಅಂತ. ಅಲ್ಲ, ವಿಷಯ ಸಿಂಪಲ್. ಗ್ಯಾಲಕ್ಸಿ ಅಂತ ಪ್ರೀವಿಯಸ್ ಲೈನಲ್ಲಿ ಇದೆ, ಅದು ಊರ್ವಶಿ ರೈಮಿಂಗ್ ವರ್ಡ್ಸ್. ನಾವು ಹಾಡಲ್ಲಿ ಸ್ಪ್ಯಾನಿಷ್ ವರ್ಡ್ಸ್ ಯೂಸ್ ಮಾಡ್ತೇವಂತೆ, ಊರ್ವಶಿ ಯೂಸ್ ಮಾಡೋಕ್ಕಾಗಲ್ವಾ? ಅಷ್ಟು ಲಿಬರ್ಟಿ ತಗೋಬಹುದು ಅನ್ಕೋತೀನಿ ನಾನು. ಅಲ್ಲಲ್ಲ ಸರ್, ಅದು ಸ್ವರ್ಗದಲ್ಲಿ ಇರೋದು ಊರ್ವಶಿ ಸರ್, ಇವ್ರ ಮನೆ ಪಕ್ಕದಲ್ಲಿ ಒಬ್ಬರಿದ್ದಾರೆ ಊರ್ವಶಿ. ಮನ್ಸ್
ಮನ್ಸಲ್ಲಿ ಡೆಫಿನೆಟ್ಲಿ ಸರ್, ನನ್ನ ಊರ್ವಸಿ ಇಲ್ಲೇ ಇದ್ದಾರೆ ನೋಡಿ. ಅಜಯ್ ಸರ್ ಇಲ್ಲಿ ದರ್ಶಕಗಳು ಹೊರಡಿದೆ ನೀವು ಸಿನಿಮಾ ಅಂತ. ಸೊ ಗೋಲ್ಡಿಂಗ್ ವಿಚಾರ ಈಗ ಬಂತು. ಸೊ ಒಂದು ಬ್ಯಾಂಕಲ್ಲಿ ಸುಮ್ಮನೆ ಒಂದು ಹಣ ಇಡ್ತೀವಿ ಅಂದರೆ ಅದನ್ನು ಚೆಕ್ ಮಾಡ್ತಾರೆ. ಇಷ್ಟು ದಿನ ನೀವೀಗ ಹೇಳಿದ್ರಿ ಯಾವುದೇ ಅದನ್ನು ಪರಿಶೀಲನೆ